गुरुर्ब्रह्मा गुरुर्विष्णु गुरुर्देवो महेश्वरः गुरुस्साक्षात् परं ब्रह्म तस्मै श्री गुरवे नमः। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। नमामि गौडपादञ्च शङ्करं श्रीसुरेश्वरं स्वामिनं सच्चिदानन्दमिन्द्रं तं ज्ञानरूपिणे। ಓಂ ಓಂ ಓಂ. ಅಸಂಗಸ್ಯ ಆತ್ಮನಃ ಜೀವನ್ಮುಕ್ತಿ ಸ್ವರೂಪವನ್ನು ಹೇಳ್ತಾ ಇದ್ದಾರೆ. ಇವತ್ತು ವೇದಾಂತ ಸಾರ. ಆದ್ದರಿಂದ ನಹಿ ಅಸಂಗಸ್ಯ ಆತ್ಮನಃ ತತ್ ಸಾಕ್ಷ್ಯಭೂತೇನ ಶರೀರೇಣ ಕಶ್ಚಿತ್ ಸಂಬಂಧ. ಅಸಂಗವಾಗಿರುವ ಆತ್ಮಗೆ ಯಾವ ಬಗೆಯಾದ ಶರೀರ ಸಂಬಂಧವೂ ಇಲ್ಲ. ಶರೀರ ಸಂಬಂಧವಿಲ್ಲ ಅಂದರೆ ಶರೀರವಿದ್ದುಕೊಂಡು ಸಂಬಂಧವಿರುತ್ತದೆ ಎಂದರ್ಥ ಅಲ್ಲ. ಶರೀರವಿದ್ದುಕೊಂಡು ಸಂಬಂಧವಿಲ್ಲ ಆ ಅರ್ಥ ಅಲ್ಲ. ಶರೀರ ಸಂಬಂಧವಿಲ್ಲ ಅಂದರೆ ಶರೀರವೇ ಇಲ್ಲ. ಹೇಗೆ ಅಂದರೆ ನಾವು ನೋಡುತ್ತಿರುವ ಒಂದು ವಿಮಾನ ಆಕಾಶದಲ್ಲಿ ಮೇಲೆ ಹಾರುತ್ತಿರುವಾಗ ನಮಗೆ ಇಲ್ಲಿಂದ ವಿಮಾನ ಸಣ್ಣದಾಗಿ ಕಂಡುಬರ್ತದೆ. ಇಷ್ಟೇ ಪಕ್ಷಿ ಆಕಾರದಷ್ಟು ಕಂಡುಬರ್ತದೆ. ನಮಗೆ ಇಲ್ಲಿಂದ ಭೂಮಿಯಲ್ಲಿರುವ ಕಂಡುಬರುವ ಅಲ್ಪಾಕಾರ ವಿಮಾನ ಅಂದ್ರೇನು? ಪಕ್ಷಿ ಆಕಾರದಷ್ಟೇ ಇರುವಷ್ಟು ವಿಮಾನ ವಿಮಾನದಲ್ಲಿ ಕುಳಿತಿರುವವರಿಗೆ ಇದೇನು? ಇಲ್ಲವಲ್ಲ. ವಿಮಾನದಲ್ಲಿ ಕುಳಿತು ಪ್ರಯಾಣ ಮಾಡುವವನಿಗೆ ನಮಗೆ ತೋರುವ ಸಣ್ಣದ ಆಕಾರ ವಿಮಾನಕ್ಕೆ ಇಲ್ಲ ಅಷ್ಟೇ. ಅಂದರೆ ಒಂದು ಹಂತದಲ್ಲಿ ಒಂದು ದೃಷ್ಟಿಗೆ ತೋರುವುದು ಇನ್ನೊಂದು ದೃಷ್ಟಿಗೆ ತಾನೇ ಇಲ್ಲ. ಯಾವ ದೃಷ್ಟಿಗೆ ತೋರುತ್ತದೋ ಆ ದೃಷ್ಟಿಗೆ ತೋರ್ತದೆ. ಅದು ಯಾರೂ ನಿರಾಕರಿಸಕ್ಕಾಗಲ್ಲ. ನಾವು ಇಲ್ಲಿಂದ ಭೂಮಿ ಮೇಲೆ ನಿಂತುಕೊಂಡು ನೋಡುವವನಿಗೆ ಒಂದು ಸಣ್ಣ ವಿಮಾನ ಇಷ್ಟೇ ಇದೆ ಎಂದು ಅನಿಸುತ್ತದೆ. ಅದು ನಿಜ. ಅದು ಎಲ್ಲರ ಅನುಭವ ಇದ್ದೇ ಇದೆ. ಯಾರೂ ನಿರಾಕರಿಸಕ್ಕಾಗಲ್ಲ. ಆದರೆ ವಿಮಾನದಲ್ಲಿ ಕುಳಿತು ಪ್ರಯಾಣ ಮಾಡುವವನಿಗೆ ಈ ಸಣ್ಣ ವಿಮಾನ ಅಲ್ಲಿದೆಯಾ? ಇಲ್ಲ. ಬಟ್ ನಮಗೆ ಮಾತ್ರ ಹಾಗೆಯೇ ತೋರ್ತದೆ. ಹಾಗೆಯೇ ದೇಹ ಎಂಬುದು ಒಂದು ದೃಷ್ಟಿಗೆ ತೋರುವುದೇ ಹೊರತು ಸ್ವರೂಪಕ್ಕೆ ಇರುವುದಲ್ಲ. ಇದು ವ್ಯತ್ಯಾಸ. ಇದು ತಿಳಿಯತಕ್ಕದ್ದು. ತನ್ನ ಸ್ವರೂಪ ದೃಷ್ಟಿ, ಚೈತನ್ಯ ದೃಷ್ಟಿ ಅಥವಾ ಸಾಕ್ಷಿ ದೃಷ್ಟಿಗೆ ಪ್ರಪಂಚ ಎಂಬುದು ಬಿಡಿಯಾಗಿಲ್ಲ. ಅದು ಯಾವ ದೃಷ್ಟಿಗೆ ತೋರಿತೋ ಆ ದೃಷ್ಟಿಗೆ ಇರ್ತದೆ. ತನ್ನ ಸ್ವರೂಪಕ್ಕಿಲ್ಲ. ಇದು ನೋಡಿ ವ್ಯತ್ಯಾಸ. ಹೇಗೆ ತನಿನಿದ್ದೆಯಲ್ಲಿ ಮಲ್ಕೊಂಡವನಿಗೆ ಶರೀರ ಅನುಭವ ಇರುತ್ತದೆ. ಮಲ್ಕೊಂಡಿರುವವನನ್ನು ನಾವು ನೋಡಿದ್ದರೆ, ಇವರು ತಲಾ ಈ ಸೈಡ್ ಇಟ್ಟ, ದಕ್ಷಿಣ ದಿಕ್ಕಿಗೆ, ಕಾಲು ಉತ್ತರ ದಿಕ್ಕಿಗೆ ಅಲ್ಲವೇ, ಅಥವಾ ತಲೆ ಪೂರ್ವ ದಿಕ್ಕಿಗೆ, ಕಾಲು ಪಶ್ಚಿಮ ದಿಕ್ಕಿಗೆ ಅಂತ ಹೇಳ್ತೀವಿ. ಅಂದ್ರೇನು? ಈ ಕಾಲು ಯಾವ ದಿಶೆ ಇದೆ, ತಲೆ ಯಾವ ದಿಶೆ ಇದೆ, ಕಾಲು ಕೈ ಇದು ನಮಗೆ ಕಂಡು ಬರುತ್ತದೆ. ನಿದ್ದೆ ಹೋಗಿರುವ ವ್ಯಕ್ತಿ ಅನುಭವ ದೃಷ್ಟಿಗೆ ದೇಹ ಇರುತ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ. ತನ್ನ ಅನುಭವ ದೃಷ್ಟಿಗೆ ದೇಹವಿಲ್ಲ. ದೇಹ ತೋರುವುದು ಎಚ್ಚರದಲ್ಲಿರುವ ಇನ್ನೊಬ್ಬರ ದೃಷ್ಟಿಗೆ ಹೊರತು ತನ್ನ ದೃಷ್ಟಿಗಿಲ್ಲ. ಅವನು ಎಚ್ಚರದಲ್ಲಿರುವಾಗ ಹೇಳ್ತಾನೆ, ನಾನು ಹೀಗೆ ಮಲ್ಕೊಂಡೆ ಎಂದು ಹೇಳ್ತಾನೆ. ಅಂದರೆ ಈ ನಾನು ಮಲ್ಕೊಂಡೆ ಎಂದು ಹೇಳುವ ವ್ಯಕ್ತಿ ಆ ಸುಷುಪ್ತಿ ಅನುಭವ ದೃಷ್ಟಿಯಲ್ಲಿಲ್ಲ. ಅಂದರೆ ಅವನು ಈ ಅನುಭವ ದೃಷ್ಟಿಯ ಮಾತಾಡ್ತಾ ಇದ್ದಾನೆ. ಆ ಅನುಭವಕ್ಕೆ ಈ ದೇಹವು, ಈ ಮಾತಾಡುವವನು ಆ ಅನುಭವ ದೃಷ್ಟಿಗಿಲ್ಲ. ಹಾಗೆ ಎಚ್ಚರದಲ್ಲಿರುವ ವ್ಯಕ್ತಿ, ಎಚ್ಚರದ ದೇಹ ಸುಷುಪ್ತಿ ಅನುಭವ ದೃಷ್ಟಿಗೆ ತಾನೇ ಇಲ್ಲವೇ ಇಲ್ಲ. ಹೇಗೆ ಇಲ್ಲವೋ ಹಾಗೆ ತತ್ವಜ್ಞಾನಿ ಅನುಭವ ದೃಷ್ಟಿಗೆ
ಪ್ರಪಂಚವಾಗಲಿ ಅಲ್ಲಿರುವ ವ್ಯಕ್ತಿಯಾಗಲಿ ತನಗೆ ಇಲ್ಲ. ಜ್ಞಾನಿ ಎಂಬುವವನು ಒಂದು ವ್ಯಕ್ತಿಯಾಗಿ ನಿಲ್ಲಲ್ಲ. ವ್ಯಕ್ತಿತ್ವವು ಪ್ರಪಂಚದ ಒಳಗೆ ಇರುತ್ತದೆ, ಪ್ರಪಂಚ ದೃಷ್ಟಿಗಿರುತ್ತದೆ. ಇಲ್ಲಿ ನೋಡಿ, ವ್ಯಕ್ತಿ ಪ್ರಪಂಚದ ಒಳಗೆ ಪ್ರಪಂಚ ದೃಷ್ಟಿಗಿರುತ್ತದೆ. ಆ ಪ್ರಪಂಚ ದೃಷ್ಟಿಯನ್ನು ಬಿಟ್ಟು ತನ್ನ ಅನುಭವ ದೃಷ್ಟಿಯಲ್ಲಿರುವವನಿಗೆ ಆ ಪ್ರಪಂಚದ ವ್ಯಕ್ತಿತ್ವ ಎರಡೂ ಇಲ್ಲ ಅಲ್ಲವೇ? ಒಂದು ಉದಾಹರಣೆ ಹೇಳಿದ್ದೀನಿ ನೋಡಿ, ವಿಮಾನದ ಉದಾಹರಣೆ ಹೇಳಿದೆ. ನಮ್ಮ ದೃಷ್ಟಿಗೆ ಎಷ್ಟೇ ತೋರಲಿ ವಿಮಾನದಲ್ಲಿರುವವನಿಗೆ ಇಲ್ಲವೇ ಇಲ್ಲ. ಎರಡನೇ ದೃಷ್ಟಾಂತ, ಮಲ್ಕೊಂಡವನನ್ನು ನೋಡಿ ನಮಗೆ ದೇಹ ಕಂಡು ಬಂದರು, ಮಲಗಿದವನಿಗೆ ಸುಷುಪ್ತಿ ಅನುಭವದಲ್ಲಿ ಇರುವವನಿಗೆ ದೇಹವೇ ಇಲ್ಲ. ದೇಹ ಮೂಲಕ ಪ್ರಪಂಚ ಅಲ್ಲವೇ? ಪ್ರಪಂಚ ಇಲ್ಲ, ದೇಹವಿಲ್ಲ. ಅದರಿಂದ ನಾನು ಮಲ್ಕೊಂಡೆ ಅಂದರೆ ಮಲ್ಕೊಂಡೆ ಎಂಬ ಯೋಚನೆ ನಿದ್ದೆ ಹೋಗಿರುವವನಿಗಿರುತ್ತದೆ? ಇಲ್ಲ. ಹಾಗೆ ಬ್ರಹ್ಮಾನುಭವ ದೃಷ್ಟಿಗೆ ವ್ಯಕ್ತಿತ್ವವಾಗಲಿ ಜಗತ್ತಾಗಲಿ ಬಿಡಿಯಾಗಿಲ್ಲ. ಅದೆಲ್ಲವೂ ತಾನೇ ಆಗಿಬಿಡುತ್ತದೆ, ತನಗಿಂತ ಬಿಡಿಯಾಗಿಲ್ಲ. ಜ್ಞಾನಿಗೆ ಪ್ರಪಂಚ ಕಂಡು ಬರ್ತದ? ಈಗ ಮಾತಾಡ್ತಾರೆ. ಅಂದರೆ ಒಂದು ಪ್ರಪಂಚ ಕಂಡುಬರುವುದು, ಮಾತಾಡುವುದು, ಇದೆಲ್ಲ ಒಂದು ಮನಸ್ಸಿಗಿದೆ. ಆ ಮನಸ್ಸನ್ನು ಬಿಟ್ಟು ದಾಟಿ ಟ್ರಾನ್ಸೆಂಡ್ ಆಗಿ ತಾನಿರುತ್ತಾನೆ. ಎರಡಿದೆ ನೋಡಿ, ಮನಸ್ಸು ಇಂದ್ರಿಯಗಳ ದೃಷ್ಟಿಗೆ ಪ್ರಪಂಚ, ಆ ಮನಸ್ಸು ಇಂದ್ರಿಯಗಳ ದೃಷ್ಟಿಯನ್ನು ದಾಟಿ ತಾನಿರುತ್ತಾನೆ. ಅಂದರೆ ತನ್ನ ಅನುಭವ ದೃಷ್ಟಿಯಲ್ಲಿ ಇನ್ನು ಪ್ರಪಂಚ, ಅದರ ನೋಡುವ ವ್ಯಕ್ತಿ ಎರಡು ಬಿಡಿಯಾಗಿಲ್ಲ, ಎಲ್ಲವೂ ತಾನೇ. ಈ ಅನುಭವ ದೃಷ್ಟಿ, ಈ ಅನುಭವದಿಂದ ಪಡ್ಕೊಂಡು ಅಲ್ಲಿ ನಿಂತಿರುವವನು ಜ್ಞಾನಿ ಅಥವಾ ಮುಕ್ತ ಪುರುಷ ಎಂದು ಹೇಳ್ತೀವಿ. ನಚ ಅದೇ ಹೇಳ್ತಾ ಇದ್ದಾರೆ ಸ್ವಾಮೀಜಿ, ನಚ ಅನುಭವ ದೃಷ್ಟ್ಯ ಅಂದರೆ ತಾನಿರುವ ಸ್ವತಃ ಸಿದ್ಧ ವಸ್ತು ದೃಷ್ಟ್ಯ. ತನ್ನನ್ನು ಏನೋ ಎಂದು ತಿಳ್ಕೊಂಡು ಬಿಟ್ಟರೆ ಅದು ಅಧ್ಯಾಸ ದೃಷ್ಟಿ. ಅಧ್ಯಾಸ ದೃಷ್ಟಿಯಲ್ಲಿರುವವನಿಗೆ ಅಧ್ಯಾಸ ಇದ್ದೇ ಇರುತ್ತೆ. ಅಂದರೆ ಭ್ರಮೆಯಲ್ಲಿರುವವನಿಗೆ ಆ ಭ್ರಮ ನಿಮಿತ್ತದಿಂದ ಏನೋ ಕಂಡೇ ಬರುತ್ತದೆ. ಬಟ್ ಆ ಕಂಡು ಬರುವುದೆಲ್ಲ ಭ್ರಮವೇ ಆಗುತ್ತದೆ. ಭ್ರಮದಲ್ಲಿರುವವನಿಗೆ ಹಾವು ಕಂಡು ಬಂದರೆ ಆ ಭ್ರಮವೇ ಹಾವು ಅಷ್ಟೇ. ಭ್ರಮ ಬಿಟ್ಟು ಹಾವಿಲ್ಲ. ಭ್ರಮ ಬಿಟ್ಟಿದವನಿಗೆ ಹಾವಿಲ್ಲ. ಭ್ರಮೆಯಲ್ಲಿ ಇರುವಾಗ ತೋರಿದ್ದು ಭ್ರಮೆಯಲ್ಲಿರುವವನಿಗೆ ತೋರುತ್ತದೆ, ಆ ಭ್ರಮ ಬಿಟ್ಟವನಿಗೆ ತೋರಲ್ಲ. ಹಾಗೆ ಭ್ರಮ ಬಿಟ್ಟವನಿಗೆ ಇಲ್ಲ. ಹಾವು ಯಾರಿಗೆ ತೋರಿತು? ಭ್ರಮದಿಂದ ತೋರಿತು, ಅದರಿಂದ ಭ್ರಮೆಯಲ್ಲಿರುವವನಿಗೆ ತೋರುತ್ತದೆ. ಭ್ರಮ ಬಿಟ್ಟು ಇರುವವನಿಗೆ ಇನ್ನು ಹಾವೆಲ್ಲಿ? ಹಗ್ಗ ನೋಡುವವನಿಗೆ ಇನ್ನು ಹಾವು ಬಿಡಿಯಾಗಿ ಹಾವೆಂಬುದೇ ಇಲ್ಲ. ಹಾಗೆಯೇ ನಚ ಅನುಭವ ದೃಷ್ಟ್ಯ ಸಮಸ್ತಿ ಶರೀರಾದಿಕಂ, ತನ್ನ ಅನುಭವ ದೃಷ್ಟ್ಯ ತನಗೆ ವ್ಯಕ್ತಿತ್ವವಿಲ್ಲ, ತನಗೆ ದೇಹವಿಲ್ಲ. ಅಂದರೆ ಒಂದು ಅನುಭವ ಇರುತ್ತದೆ. ಸುಷುಪ್ತಿ ಅನುಭವ ಎನ್ನುವುದು ಒಂದು ಪ್ರತ್ಯೇಕ ಸ್ಥಿತಿ ಅಲ್ಲ, ಒಂದಾನೊಂದು ತಾತ್ಕಾಲಿಕ ಸ್ಥಿತಿ ಅಲ್ಲ, ಅದು ನಿತ್ಯ ಸಿದ್ಧ ಸ್ವರೂಪ. ಏಕೆಂದರೆ ಸುಷುಪ್ತಿ ಕಾಲರಹಿತ, ಕಾಲಾತೀತವು ಯಾವಾಗಿರುತ್ತದೆ? ಕಾಲಾತೀತವು ಯಾವಾಗ? ಅದೇನು ಪ್ರಶ್ನೆ? ಕಾಲಾತೀತ ಅಂದರೆ ಎಂದಿಗೂ ಇದೆ ಎಂದರ್ಥ. ಇರುವುದೇ ಇರುವುದು, ಎಂದಿಗೂ ಇರುವುದೇ ಅದು. ಸುಷುಪ್ತಿ ಸ್ವರೂಪ ಕಾಲಾತೀತ. ಎಚ್ಚರ ದೃಷ್ಟಿಗೆ ಸುಷುಪ್ತಿ ಎಲ್ಲಿದೆ? ಸುಷುಪ್ತಿಯನ್ನು ಯಾವಾಗ ಎಂದು ಹೇಳಕ್ಕಾಗಲ್ಲ, ಏಕೆ ಅಲ್ಲಿ ಕಾಲವೇ ಇಲ್ಲ. ಎಚ್ಚರ ದೃಷ್ಟಿಯಲ್ಲಿರುವವನಿಗೆ ಸುಷುಪ್ತಿ ಅನುಭವ ಎಲ್ಲಿದೆ? ಎಚ್ಚರ ದೃಷ್ಟಿಗೆ ಸುಷುಪ್ತಿ ಅನುಭವ ಹೇಗೆ ಹೇಳಕ್ಕಾಗ್ತದೆ? ಮುಂಚೆ ಇದೆ ಎಂದು ಹೇಳ್ತೀವ? ಅನಂತರ ಇದೆ ಎಂದು ಹೇಳ್ತೀವ? ಪಕ್ಕಕ್ಕಿದೆ ಎಂದು ಹೇಳ್ತೀವ? ಎಚ್ಚರ ದೃಷ್ಟಿಗೆ ಸುಷುಪ್ತಿ ಎಲ್ಲಿದೆ? ಪಕ್ಕಕ್ಕಂದ್ರೆ ದೇಶಬುದ್ಧಿ ಆಯಿತು. ಸುಷುಪ್ತಿಗೆ ದೇಶಬುದ್ಧಿ ಇಲ್ಲ. ಎಚ್ಚರಕ್ಕೆ ಸುಷುಪ್ತಿಗೆ ಒಂದು ದೇಶದ ಕನೆಕ್ಷನ್ ಇದೆಯಾ? ಹತ್ತಿರ ದೂರ, ಎಷ್ಟು ಕಿಲೋಮೀಟರ್ ದೂರ ಇದೆ ಎಚ್ಚರಕ್ಕೆ ಸುಷುಪ್ತಿಗೆ? ಎಚ್ಚರಕ್ಕೆ ಸುಷುಪ್ತಿಗೆ ದೂರ ಇಲ್ಲ. ಏಕೆ? ಎಚ್ಚರ ಎಂಬುದೇ ಸುಷುಪ್ತಿ ದೃಷ್ಟಿಗಿಲ್ಲ. ಅದರಿಂದ ಎಚ್ಚರ ದೃಷ್ಟಿಗೆ ಸುಷುಪ್ತಿ ಎಷ್ಟು ದೂರ, ಯಾವ ಪಕ್ಕಕ್ಕಿದೆ? ಎಡಗಡೆ ಇದೆಯಾ, ಬಡಗಡೆ ಇದೆಯಾ, ಮೇಲುಗಡೆ ಇದೆಯಾ, ಕೆಳಗಡೆ ಇದೆಯಾ, ದೂರವಿದೆಯಾ, ಒಳಗಡೆ ಇದೆಯಾ, ಎಲ್ಲಿದೆ ಹೇಳ್ತೀವಿ? ಎಚ್ಚರ ಅನುಭವ ದೃಷ್ಟಿಗೆ ಸುಷುಪ್ತಿ ಅನುಭವ ಎಲ್ಲಿ ಅಂದರೆ ಹೇಳಕ್ಕಾಗಲ್ಲ. ಏಕೆ? ಎಚ್ಚರವನ್ನೇ ನುಂಗಿರುವಂಥ ಸುಷುಪ್ತಿಯನ್ನು
ಎಚ್ಚರವೇ ಇಲ್ಲದಿರುವ ಅನುಭವವನ್ನು ಎಚ್ಚರ ದೃಷ್ಟಿಗೆ ಏನೆಂದು ಹೇಳಕ್ಕಾಗ್ತದೆ? ಎಷ್ಟು ವಿಚಿತ್ರವಾಗಿದೆ ನೋಡಿ. ಈ ಉದಾಹರಣೆ ಎಷ್ಟು ಚೆನ್ನಾಗಿದೆ ನೋಡಿ. ಎಚ್ಚರ ದೃಷ್ಟಿಗೆ ಸುಷುಪ್ತಿ ಅನುಭವ ಎಲ್ಲಿದೆ ಎಂದು ಹೇಳ್ತೀವಿ? ಯಾವ ಪಕ್ಕಗೆ? ಲೆಫ್ಟ್ ಕಾ ರೈಟ್ ಕಾ? ಎಚ್ಚರವು ದೃಷ್ಟಿಗೆ ಸುಷುಪ್ತಿ ಎಲ್ಲಿರುತ್ತದೆ? ಮೇಲ್ಗಡೆ ಕೆಳಗಡೆ ಲೆಫ್ಟ್ಗೂ ರೈಟ್ಗೂ ಯಾವ ಸೈಡ್ಗೂ ಹೇಳಕ್ಕ? ಇನ್ನೊಂದು ಉದಾಹರಣೆ, ಕನಸಿನಲ್ಲಿರುವವನಿಗೆ ಎಚ್ಚರ ಯಾವ ಸೈಡ್ ಇದೆ? ಮೇಲುಗಡೆನಾ ಕೆಳಗಡೆನಾ ಲೆಫ್ಟ್ ಕಾ ರೈಟ್ ಕಾ? ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ? ಆ ಕಿಲೋಮೀಟರ್ ಬುದ್ಧಿಯೆಲ್ಲ ಕನಸಿನ ಭ್ರಮೆ. ಕನಸಿನ ಭ್ರಮದಲ್ಲಿರುವವನಿಗೆ ಎಷ್ಟು ದೂರ? ಹಗ್ಗವನ್ನು ಹಾವಾಗಿ ತಿಳ್ಕೊಂಡವನಿಗೆ ಹಾವಿನಿಂದ ಹಗ್ಗ ಎಷ್ಟು ದೂರ? ಇದೊಂದು ಉದಾಹರಣೆ ನೋಡಿ. ಹಾವಿನಿಂದ ಹಗ್ಗ ಎಷ್ಟು ದೂರ? ಹಾವಿನಿಂದ ಹಗ್ಗ ದೂರವಾ? ಹಾವಿನಿಂದ ಹಗ್ಗ ಎಷ್ಟು ದೂರ? ದೂರ ಎಂಬುದೇ ಇಲ್ಲವೇ? ದೇಶ ಇಲ್ಲ, ಕಾಲ ಇಲ್ಲ, ವಸ್ತುವೇ ಹಗ್ಗವೇ ಇಲ್ಲ, ದೂರ ಹತ್ತಿರ ಎಲ್ಲಿ? ಏಕೆ ಹಾವೇ ಇಲ್ಲ ಹಗ್ಗ ದೃಷ್ಟಿಗೆ. ನಾನು ಉಲ್ಟಾ ಹೇಳಿದ್ದೀನಿ. ಹಾವೆಂಬುದೇ ಹಗ್ಗ ದೃಷ್ಟಿಗಿಲ್ಲ. ಆದ್ದರಿಂದ ಹಾವು ದೃಷ್ಟಿಗೆ ಹಗ್ಗ ಎಲ್ಲಿದೆ ಅಂದರೆ, ನೀವು ಯಾವ ರೆಫರೆನ್ಸ್ ಪಾಯಿಂಟ್ ಇಟ್ಕೊಂಡಿದ್ದೀವೋ ಅದನ್ನು ನುಂಗಿಬಿಟ್ಟೆ ಹಗ್ಗ ಇದೆ. ಹಾವನ್ನು ನುಂಗಿಬಿಟ್ಟೆ ಹಗ್ಗ ಇದೆ. ಹಾಗೆ ಇಡೀ ಎಚ್ಚರ ಅವಸ್ಥೆಯನ್ನು ನುಂಗಿರುವ ಸುಷುಪ್ತಿ, ಪ್ಯೂರ್ ಎಕ್ಸಿಸ್ಟೆನ್ಸ್, ಪ್ಯೂರ್ ಕಾನ್ಷಿಯಸ್ನೆಸ್, ಕೇವಲ ಎರವು, ಕೇವಲ ಚೈತನ್ಯ, ಇಡೀ ಎಚ್ಚರಾವಸ್ಥೆಯಲ್ಲಿರುವ ವ್ಯಕ್ತಿತ್ವ, ಇದೆಲ್ಲ ನುಂಗಿರುವ ಬ್ರಹ್ಮಸ್ವರೂಪವನ್ನು ಎಚ್ಚರ ದೃಷ್ಟಿಗೆ ಎಲ್ಲಿದೆ ಎಂದು ಹೇಳ್ತೀವಿ? ಹೇಳಕ್ಕಾಗಲ್ಲ. ಯಾವ ಸೈಡು ಎಂದು ಹೇಳಕ್ಕಾಗಲ್ಲ. ಆದ್ದರಿಂದ ಆ ಅನುಭವ ದೃಷ್ಟಿಗೆ ಎಚ್ಚರ ಪ್ರಪಂಚವಾಗಲಿ ಎಚ್ಚರ ದೇಹವಾಗಲಿ ಯಾವುದು ಹೊಂದಲ್ಲ ಅಲ್ಲವೇ? ಸುಷುಪ್ತಿ ಅನುಭವ ತಾನೇ ತಾನಿದೆ. ಏಕೆಂದರೆ ಇಟ್ ಈಸ್ ನಾಟ್ ಡಿಪೆಂಡೆಂಟ್ ಆನ್ ವೇಕಿಂಗ್. ವೇಕಿಂಗ್ನಲ್ಲಿ ನಿರ್ಭರವಾಗಿದ್ದು ವೇಕಿಂಗನ್ನು ಆಶ್ರಯಿಸಿಕೊಂಡು ಇದ್ದದ್ದಾದರೆ ವೇಕಿಂಗ್ ಮೂಲಕ ಹೇಳಕ್ಕಾಗ್ತಿತ್ತು. ವೇಕಿಂಗ್ಗೆ ಲೆಫ್ಟ್ಗಿದೆಯಾ ರೈಟ್ಗಿದೆಯಾ? ಲೆಫ್ಟ್ಗೂ ರೈಟ್ಗೆ ಏನಪ್ಪ? ಒಂದು ಕಪ್ಪೆ ಕಂಡು ಬಂತು. ಅಲ್ಲಿ ಒಂದು ಕಪ್ಪೆ ಅಂದರೆ ಗೊತ್ತಾ? ದ ಫ್ರಾಗ್. ಕಪ್ಪ ನೋಡಿದರೆ ಏನಪ್ಪ? ಕಪ್ಪ ನಿಮಗೇನಾಗ್ತಾನೆ? ತಮ್ಮನ ಅಣ್ಣನ? ನಿಮಗಿಂತ ಹಿರಿಯನ ಕಿರಿಯನ? ನಿಮಗೆ ಏನಾಗ್ತಾನೆ? ನಿಮಗೆ ಅಜ್ಜ ಆಗ್ತಾನ? ಚಿಕ್ಕಪ್ಪ ಆಗ್ತಾನ? ದೊಡ್ಡಪ್ಪ ಆಗ್ತಾನ? ಅಂದರೆ ಕಪ್ಪಕ್ಕೆ ಮನುಷ್ಯನಿಗೆ ಸಂಬಂಧವೇ ಇಲ್ಲ. ಏನು ಹೇಳಕ್ಕಾಗ್ತದಪ್ಪ? ಕಪ್ಪನಿಗೆ ಮನುಷ್ಯನಿಗೆ ಏನು ಹೇಳಕ್ಕಾಗಲ್ಲ. ಹಾಗೆ ಸಮಥಿಂಗ್ ಲೈಕ್ ದಟ್. ಇದೆಲ್ಲ ಅನ್ಕನೆಕ್ಟೆಡ್ ಉದಾಹರಣೆಗಳು ಯಾವುದೇ ತಗೋ. ಎಚ್ಚರ ಎಂಬುದು ಅಸ್ಯೂಮ್ ಮಾಡಿದಾಗ ಇದೆ. ಯಾವುದು ಅಸ್ಸಂಪ್ಷನ್ ಇಲ್ಲದ ಸ್ವರೂಪಕ್ಕೆ ಅಸ್ಸಂಪ್ಷನ್ ಎಲ್ಲಿದೆ ನೋಡಿ. ಕಲ್ಪನಾರಹಿತ ಸ್ವತಃಸಿದ್ಧ ವಸ್ತುವು ದೃಷ್ಟಿಗೆ ಕಲ್ಪಿತವಾಗಿ ತೋರುವುದು ಎಲ್ಲಿದೆ ಎಂದು ಹೇಳ್ತೀವಿ? ಕನಸಿನಿಂದ ಎಚ್ಚರಗೊಂಡವನಿಗೆ ನೋಡಿ. ಕನಸಿನಿಂದ ಎಚ್ಚರಗೊಂಡ ಮೊದಲನೇ ಕ್ಷಣ ಅನಿಸುತ್ತದೆ ಪ್ರಪಂಚವು ಇಲ್ಲೇ ಇತ್ತೆ, ಇಲ್ಲೇ ಇರಬೇಕೇ ಅನಿಸುತ್ತದೆ. ನೋಡಿ ಎಲ್ಲಿದೆ ತೋರಿಸು ಅಂದರೆ ಎಲ್ಲಿ ಇಲ್ಲ. ಬಟ್ ಇಲ್ಲೇ ಇದೆ, ಎಲ್ಲೋ ಇತ್ತು, ಇಲ್ಲೇ ಇದೆ ಅನಿಸುತ್ತದೆ. ಎಲ್ಲಿದ್ರೆ ಎಲ್ಲಿ ಇಲ್ಲ. ಹಾಗೆ ಪ್ರಪಂಚದಿಂದ ಎಚ್ಚೆತ್ತವನಿಗೆ ಪ್ರಪಂಚ ಇಲ್ಲೇ ಅನಿಸುತ್ತೆ. ಎಲ್ಲಿದೆ ಅಂದರೆ ಎಲ್ಲಿ ಇಲ್ಲ. ಕನಸಿನಿಂದ ಎದ್ದ ಫಸ್ಟ್ ಸೆಕೆಂಡ್ ಎಲ್ಲಿರುತ್ತದೆ ಪ್ರಪಂಚ? ಏನೋ ಇದ್ದಂತೆ ಮನಸ್ಸಿಗೂ ಒಂದು ಬಗೆಯಾದ ನೆನಪಂತೆ ಇರುತ್ತದೆ. ಅದು ಎಲ್ಲಿ ಅಂದರೆ ಎಲ್ಲಿ ತೋರಿಸಕ್ಕಾಗಲ್ಲ. ಹಾಗೆ ಜ್ಞಾನಿ ಸ್ಥಿತಿ ಇರುತ್ತದೆ. ತತ್ವಜ್ಞಾನ ದೃಷ್ಟಿಗೆ ಪ್ರಪಂಚವು ತನ್ನಲ್ಲಿ ಮುಳುಗಿ ಹೋಗಿ ತಾನೆಂಬ ವ್ಯಕ್ತಿತ್ವವೂ ಇಲ್ಲದೇ ಇರುವಾಗ ಆ ಅನುಭವ ದೃಷ್ಟಿಗೆ ಎಚ್ಚರ ಪ್ರಪಂಚ, ಎಚ್ಚರ ದೇಹ, ಎಚ್ಚರ ವ್ಯಕ್ತಿತ್ವ, ಮಿಕ್ಕ ಜನರು. ಏಕೆಂದರೆ ಎಚ್ಚರ ಒಂದು ಪಾಯಿಂಟ್ ಇಟ್ಕೊಂಡ್ರೆ ಮಿಕ್ಕ ಜನರಾಗುತ್ತಾರೆ. ಇಟ್ ಈಸ್ ಸಮಥಿಂಗ್ ಲೈಕ್ ಮ್ಯಾಥಮೆಟಿಕ್ಸ್ ಹೇಳುತ್ತದೆ ನೋಡಿ. ಆಕಾಶದಲ್ಲಿ ಒಂದು ಪಾಯಿಂಟ್ ಇಟ್ಕೊಂಡರೆ, ಒಂದು ಲೊಕೇಶನ್ ಸ್ಥಾನ ಇಟ್ಕೊಂಡರೆ, ಇದು ಲೆಫ್ಟು, ಇದು ಎಡಗಡೆ, ಇದು ಬಲಗಡೆ, ಇದು ಮುಂದೆ, ಇದು ಹಿಂದೆ ಹೇಳ್ತೀವಿ. ಈ ಮಧ್ಯದಲ್ಲಿ ಪಾಯಿಂಟನ್ನೇ ಅಳಿಸಿಬಿಟ್ಟರೆ, ಪಾಯಿಂಟನ್ನು ಅಳಿಸಿಬಿಟ್ಟಿರುವ ಆಕಾಶ ದೃಷ್ಟಿಗೆ ಕೇವಲ ಆಕಾಶದಲ್ಲಿ ಒಂದು ಲೊಕೇಶನ್ ಇಲ್ಲ. ಲೆಫ್ಟು ರೈಟು ಫ್ರಂಟ್ ಬ್ಯಾಕ್ ಹೇಳಿ, ಮುಂದುಗಡೆ ಹಿಂದುಗಡೆ, ಎಡಗಡೆ ಬಲಗಡೆ ಹೇಳಿ. ಎಡಗಡೆ ಬಲಗಡೆ ಎಲ್ಲಿದೆ? ಮುಂದುಗಡೆ ಹಿಂದುಗಡೆ, ಮೇಲ್ಗಡೆ ಕೆಳಗಡೆ ಎಲ್ಲಿದೆ? ಮೇಲುಗಡೆ ಕೆಳಗಡೆ ಎಡಗಡೆ ಬಲಗಡೆ ಯಾವ ಗಡೆ ಇಲ್ಲ ಅಲ್ಲವೇ? ಏಕೆ? ಒಂದು ಬಿಂದಿಟ್ಕೊಂಡರೆ, ಒಂದು ಪಾಯಿಂಟ್ ಇಟ್ಕೊಂಡರೆ ಮುಂದುಗಡೆ ಹಿಂದುಗಡೆ ಲೆಫ್ಟ್ಕೋ ರೈಟ್ಕೋ ಎನ್ನುವುದು ರಿಲೇಷನ್ ಹೊಂದುತ್ತದೆ.
ಇದನ್ನೇ ಅಳಿಸಿಬಿಟ್ಟಿದ್ದೀವಿ ಲೈಕ್ ಇನ್ ಡೀಪ್ ಸ್ಲೀಪ್. ನಿದ್ದೆ, ತನಿನಿದ್ದೆಯಲ್ಲಿ ಮುಂದುಗಡೆ ಹಿಂದುಗಡೆ ಎಡಗಡೆ ಬಲಗಡೆ ಇದೆಯಾ? ಏಕಿಲ್ಲ ಅಂದರೆ ಹೇಗೇನಕ್ಕದೆ? ಒಂದು ಪಾಯಿಂಟ್ ಇಟ್ಕೊಂಡ್ರೆ ಈ ರಿಲೇಷನ್ಸು, ಈ ದಿಕ್ಕುಗಳು ಬರುತ್ತವೆ. ಆ ಪಾಯಿಂಟನ್ನೇ ಅಳಿಸಿಬಿಟ್ಟಿರುವ ಸರ್ವವ್ಯಾಪಕ ಆಕಾಶನಿಗೆ ಹಿಂದೆ ಮುಂದೆ ಎಲ್ಲಿಯೂ ಹೇಳಕ್ಕಾಗಲ್ಲ. ಹಾಗೆ ಅದ್ವಿತೀಯ ಬ್ರಹ್ಮ ಇಡೀ ಎಚ್ಚರವನ್ನು ತನ್ನಲ್ಲಿ ಒಳಗೊಂಡಿರುವಂಥ ಅದ್ವಿತೀಯ ಬ್ರಹ್ಮಾನುಭವ ದೃಷ್ಟಿಗೆ ಲೆಫ್ಟ್ ಸೈಡು ರೈಟ್ ಸೈಡು ಮುಂದೆ ಹಿಂದೆ ಬಾಡಿ ಇಟ್ಕೊಂಡರೆ ಬಾಡಿಗೆ ಮುಂಚೆ ಬಾಡಿಗೆ ಹಿಂದುಗಡೆ, ಬಾಡಿಗೆ ಮುಂದೆಗಡೆ ಹಿಂದುಗಡೆ ಅಥವಾ ಎಡಗಡೆ ಬಡಗಡೆ ಹೇಳ್ತೀವಿ. ಅಂದರೆ ದೇಹವನ್ನು ಇಟ್ಕೊಂಡರೆ ಆಗುತ್ತದೆ. ದೇಹವೇ ಮರೆತು ಹೋಗಿದ್ದೀವಿ, ದೇಹದ ಅರಿವೇ ಹೋಯಿತು ಲೈಕ್ ಇನ್ ಡೀಪ್ ಸ್ಲೀಪ್. ತನಿನಿದ್ದೆಯಲ್ಲಿರುವ ಹಾಗೆ ದೇಹದ ವ್ಯಕ್ತಿತ್ವವೇ, ಲೊಕೇಶನೇ ಇಲ್ಲ, ಸ್ಥಾನ ಬುದ್ಧಿ ಇಲ್ಲ, ದೇಶ ಬುದ್ಧಿ ಇಲ್ಲ, ಪಾಯಿಂಟ್ ಇಲ್ಲ, ಪಾಯಿಂಟ್ ಆಫ್ ಸ್ಪೇಸ್ ಇಲ್ಲ. ಆವಾಗ ಯಾವುದು ಎಲ್ಲಿದೆ ಹೇಳಿ? ಹಾಗೆ ಜ್ಞಾನಿ ಅನುಭವ ದೃಷ್ಟಿ ಹಾಗಿರುತ್ತದೆ. ಇಷ್ಟೆಲ್ಲ 3-4 ಉದಾಹರಣೆಗಳನ್ನು ಕೊಟ್ಟೆ ನೋಡಿ. ಮಲ್ಕೊಂಡವನಿಗೆ ದೇಹ ಅನುಭವವಿಲ್ಲ, ನಮ್ಮ ದೃಷ್ಟಿಗಿರುತ್ತದೆ. ಅಥವಾ ಮತ್ತೆ ಎಚ್ಚರಗೊಂಡಾಗ, ಅಂದರೆ ಅಗೇನ್ ಯು ಅಸ್ಯೂಮ್ ಎ ಸ್ಟ್ಯಾಂಡ್ ಪಾಯಿಂಟ್ ಅಂಡ್ ಟಾಕ್, ಬಟ್ ಆ ಅನುಭವ ದೃಷ್ಟಿಗಿಲ್ಲ. ಮತ್ತೆ ಆ ಅನುಭವ ದೃಷ್ಟಿ ನಿತ್ಯ ಸಿದ್ಧ, ಅದೇದೋ ಭೂತಕಾಲ ಅಲ್ಲ. ಎಚ್ಚರ ದೃಷ್ಟಿಗೆ ಏನನ್ಸುತ್ತದೆ? ಸುಷುಪ್ತಿ ಹಿಂದೆ ಇತ್ತು ಅಥವಾ ಮುಂದೆ ಬರುತ್ತದೆ ಅನಿಸುತ್ತದೆ. ಸುಷುಪ್ತಿ ತಾನು ಹಿಂದೆ ಇದೆಯಾ ಮುಂದೆ ಇದೆಯಾ ನೋಡಿ. ಎಚ್ಚರ ದೃಷ್ಟಿಗೆ ಹಿಂದೆ ಮುಂದೆ ಹೇಳ್ತೀವಿ ಹೊರತು ತನ್ನ ಅನುಭವ ದೃಷ್ಟಿಗೆ ತಾನು ಹಿಂದೆಯಾ ಮುಂದೆನೋ? ಹಿಂದೆ ಇಲ್ಲ ಮುಂದೆ ಇಲ್ಲ, ಎಂದಿಗೂ ಇರುವಂಥದ್ದೇ. ಎಂದಿಗೂ ಇರುವ ನಿತ್ಯ ಸಿದ್ಧ ಸುಷುಪ್ತಿ ಹಿಂದೆ ನಂತರ ಹೇಳಕ್ಕಾಗ್ತದೆ? ಹಿಂದೆ ನಂತರ ಹೇಳಬೇಕಂದ್ರೆ ಒಂದು ಪಾಯಿಂಟ್ ಇಟ್ಟುಕೊಂಡೇ ಮಾತಾಡ್ತಾ ಇದ್ದೀವಿ. ಒಂದು ಪಾಯಿಂಟ್ ಅಸಂಪ್ಷನ್ ಇಟ್ಟುಕೊಂಡು, ಇದಕ್ಕೆ ಮುಂಚೆ ಇದರ ನಂತರ, ಯಾವುದಕ್ಕೆ ಮುಂಚೆ ಯಾವುದಕ್ಕೆ ನಂತರ ಹೇಳ್ತಾ ಇದ್ದೀವೋ ಆ ಪಾಯಿಂಟ್ ಆಫ್ ಸ್ಪೇಸೇ, ಪಾಯಿಂಟ್ ಆಫ್ ಟೈಮೇ ಇಲ್ಲ. ಪಾಯಿಂಟ್ ಆಫ್ ಟೈಮ್ ಅಳಿಸಿಬಿಟ್ಟಾಗ ಇರುವಂಥ ಸ್ವತಃಸಿದ್ಧ ಸ್ವರೂಪದಲ್ಲಿ ಹಿಂದೆ ಮುಂದೆ ಹೇಗೆ ಹೇಳುವುದು? ಅಂದರೆ ಹಿಂದೆ ಇತ್ತು ನಂತರ ಇತ್ತು, ಹಿಂದೆ ನಂತರ ಎಂಬುದು ಕಾಲ ಇಲ್ಲ. ಹತ್ತಿರ ದೂರ, ಮುಂದುಗಡೆ ಹಿಂದುಗಡೆ, ಎಡಗಡೆ ಬಲಗಡೆ ಎಂಬ ದೇಶ ಇಲ್ಲ. ದೇಶ ಕಾಲವಿಲ್ಲದ ಸ್ವತಃಸಿದ್ಧ ಅನುಭವ ದೃಷ್ಟಿಗೆ ಪ್ರಪಂಚ ಎಲ್ಲಿ ಅಂದರೆ, ಪ್ರಪಂಚ ಅಂದರೆ ರಿಲೇಷನ್ ಅಂದರೆ ಒಂದು ಪಾಯಿಂಟ್ ಆಫ್ ಸ್ಪೇಸ್ ಇಟ್ಕೊಂಡರೆ ಡಿಸ್ಟೆನ್ಸಸ್, ದೂರಗಳು ಹತ್ತಿರಗಳು ಎಂದು ಅನುಭವ ಬರುತ್ತದೆ, ಕಾಲಾನುಭವ ಬರುತ್ತದೆ, ಹಿಂದಿನದು ಮುಂದಿನದು ಎಂದು. ಇಡೀ ಕಾಲವೇ ಇಲ್ಲ ಅಂದ್ರೇನು? ಒಂದು ಪಾಯಿಂಟ್ ಆಫ್ ಸ್ಪೇಸ್, ಪಾಯಿಂಟ್ ಆಫ್ ಟೈಮ್ ಇಲ್ಲ. ಒಂದು ಕಾಲಬಿಂದು ದೇಶ ಬಿಂದು ಇಲ್ಲದ, ದೇಶ ಬುದ್ಧಿ ಇಲ್ಲದ ಅನಂತ ಅಖಂಡ ಅರಿವಿನ ದೃಷ್ಟಿಗೆ ಪ್ರಪಂಚವೆಲ್ಲಿರಲಿ? ಪ್ರಪಂಚವು ಎಲ್ಲಿ ಕಂಡುಬರಲಿ? ಕನಸಿನಿಂದ ಎಚ್ಚೆತ್ತವನಿಗೆ ಕನಸಿನ ಪ್ರಪಂಚ ಎಲ್ಲಿ ಕಂಡುಬರಲಿ? ಎಲ್ಲಿದೆ ಎಂದು ಹೇಳುವುದು? ಅದು ಎಲ್ಲಿ ಹೇಳಕ್ಕಾಗಲ್ಲ ಅಂದರೆ, ನೀವು ಹೇಳ್ತಾ ಇಲ್ಲ ನೀವು, ಅಥವಾ ನಿಮಗೆ ಗೊತ್ತಿಲ್ಲ ಒಪ್ಕೊ. ಅದಲ್ಲಪ್ಪ ಅಂದರೆ, ಅಲ್ಲ ಮರ ಹೇಳು ಹೇಗಿದೆ ಅಲ್ಲ. ನೀವು ನೋಡಿದ್ಯಾ ಕನಸು? ಹೌದು ಗೊತ್ತು, ಮರ ಹೇಳು ಈಗ ಕನಸು ಎಲ್ಲಿದೆ ಹೇಳು. ಎಲ್ಲಿದೆ ಅಂದರೆ ಹೇಗೆ ಹೇಳು? ಅಂದರೆ ನಿಮಗೆ ಗೊತ್ತಿಲ್ಲವಾ? ನಿಮಗೆ ಹೇಳಕ್ಕಾಗಲ್ಲವಾ? ಇನ್ನೊಬ್ಬರನ್ನು ಕೇಳ್ತೀನಿ, ನಿಮಗೆ ಹೇಳಕ್ಕಾಗಲ್ಲ, ನನಗೆ ಗೊತ್ತಿಲ್ಲ ಎಂದು ಒಪ್ಕೊ. ಐ ಆಮ್ ಡಿಫೀಟೆಡ್, ನನಗೆ ಗೊತ್ತಿಲ್ಲ, ಅಜ್ಞಾನಿ ಎಂದು ಒಪ್ಕೊ. ಹಾಗಲ್ಲಪ್ಪ ನನಗೆ ಗೊತ್ತು, ಮರ ಗೊತ್ತಿದ್ದರೆ ಹೇಳು. ಏನು ಹೇಳಕ್ಕಾಗ್ತದೆ? ಪ್ರಪಂಚ ಇರುವಿಕೆನೇ ಅಂಡರ್ ಅಸಂಪ್ಷನ್ ಇಲ್ಲದಿರುವಾಗಿರುತ್ತದೆ. ಹಾವಿದೆ ಎಂಬುದೇ ಒಂದು ಭ್ರಮೆಯಲ್ಲಿ, ತಪ್ಪು ತಿಳುವಳಿಕೆಯಲ್ಲಿ. ತಪ್ಪು ತಿಳುವಳಿಕೆ ಇಲ್ಲದಿರುವಾಗ ಹಾವೆಲ್ಲಿರಬೇಕು? ಎಲ್ಲಿರಬೇಕು ಹಾವು? ನೀವು ಮತ್ತೆ ಹಾವು ಮಾತಾಡ್ತಾ ಇದ್ದೀರಿ ಅಂದರೆ ಮತ್ತೆ ಹಾವನ್ನು ಇಟ್ಟುಕೊಂಡು ಮತ್ತೆ ಹಾವನ್ನು ಅಧ್ಯಾರೋಪಿಸಿ ಮಾತಾಡ್ತಾ ಇದ್ದೀರಿ. ಇಲ್ಲದಿದ್ದರೆ ಹಾವು ಹೇಗೆ ಮಾತಾಡೋದು? ಮತ್ತೆ ಹಾವು, ಯು ಕಾಂಟ್ ಸ್ಪೀಕ್ ಆಫ್ ಇಟ್ ಅನ್ಲೆಸ್ ಯು ಅಸ್ಯೂಮ್ ಅಗೇನ್ ಅಸ್ಯೂಮ್ ಅಂದರೆ ಮತ್ತೆ ಅಗೇನ್ ಅಧ್ಯಾಸ. ಅಂದರೆ ಅಧ್ಯಾಸದಿಂದಲೇ ಹಾವು ಹೊರತು ತಾನಾಗಿಲ್ಲ. ಭ್ರಮ ಆಗುವವರೆಗೂ, ಭ್ರಮವನ್ನು ಇಟ್ಕೊಂಡುವವರೆಗೂ ಪ್ರಪಂಚ ಇಲ್ಲ. ಬಿಕಾಸ್ ಇಟ್ ಈಸ್ ಅಪಿಯರೆನ್ಸ್ ಟು ಎ ಸರ್ಟೆನ್ ಲೆವೆಲ್. ಆ ಲೆವೆಲ್ ಯಾವುದು? ಅದು ಪ್ರಪಂಚ ದೃಷ್ಟಿ. ಪ್ರಪಂಚ ದೃಷ್ಟಿಗೆ ಪ್ರಪಂಚ ತೋರ್ತದೆ. ತನ್ನ ದೃಷ್ಟಿಗೆ, ತನ್ನ ಅಂದರೆ ಯಾರು? ತನ್ನ ದೃಷ್ಟಿ ಪ್ರಪಂಚ. ತನ್ನ ಅಂದರೆ ಅನುಭವ ದೃಷ್ಟಿ, ಸಾಕ್ಷಿ ದೃಷ್ಟಿ. ಅನುಭವ ಸಾಕ್ಷಿ ದೃಷ್ಟಿ ಮತ್ತು ಪ್ರಮಾತೃ ದೃಷ್ಟಿ. ಪ್ರಪಂಚ ಅಂದರೆ ಪ್ರಮಾತೃ ದೃಷ್ಟಿ, ಅನುಭವ ಅಂದರೆ ಸಾಕ್ಷಿ ದೃಷ್ಟಿ. ಸಾಕ್ಷಿ ದೃಷ್ಟಿ ಪ್ರಮಾತೃ ದೃಷ್ಟಿ ಪ್ಯಾರಲಲ್ ಆಗಿದೆಯಾ? ಪ್ಯಾರಲಲ್ ಅಂದರೆ ಸಮಾಂತರ. ನೀವೇನು ಹೇಳ್ತಾರೋ ಕನ್ನಡದಲ್ಲಿ? ಸಮಾಂತರ ಹೇಳ್ತೀವಿ ತೆಲುಗಿನಲ್ಲಿ. ಸೊ ಇಸ್ ಇಟ್ ಸಮಾಂತರವಾಗಿದೆಯಾ? ಸಮಾಂತರ ಅಂದರೆ ರೈಲ್ವೆ ಟ್ರ್ಯಾಕ್ನಲ್ಲಿರುವಂಥ ರೈಲ್ವೆ ಏನದು ಪಟ್ಟಗಳು.
ರೈಲ್ವೆ ಪಟ್ಟಗಳು ಪಕ್ಕದಲ್ಲೇ ಇರುತ್ತವೆ, ಎಷ್ಟು ದೂರ ಹೋದರೂ ಸಮಾಂತರವಾಗೇ ಇರುತ್ತವೆ, ಪ್ಯಾರಲಲ್. ಹಾಗಿರುತ್ತದೆ ಹಗ್ಗ ದೃಷ್ಟಿ. ಹಗ್ಗ ನೋಡಿದಾಗ ಮತ್ತೆ ಹಾವು ಹಗ್ಗ ಎಂದು ಎರಡು, ಹಗ್ಗ ದೃಷ್ಟಿಗೆ ಹಾವು ಹಗ್ಗ ಎಂದು ಎರಡು ಇರುತ್ತವೆ. ಹಗ್ಗ ದೃಷ್ಟಿಗೆ ನೀವು ಹಗ್ಗ ನೋಡುವ ಹಗ್ಗಾನುಭವ ಇರುವವನಿಗೆ ಹಾವು ಹಗ್ಗ ಎಂದು ಎರಡು ಎಂದು ಹೇಳಕ್ಕಾಗ್ತದೆ? ಎರಡು ಎಂದು ಹೇಳಬಹುದಾ? ನನ್ನ ಫೋಟೋ ನಾನು ಇಬ್ಬರಾಗುತ್ತಾರ? ನನ್ನ ಪ್ರತಿಬಿಂಬ ನಾನು ಇಬ್ಬರಾಗ್ತೀವ? ಆಗಲ್ಲ. ಏಕೆ? ಆ ಎರಡನೆಯದನ್ನು ಇನ್ಕ್ಲೂಡ್ ಮಾಡಿಕೊಂಡೇ ತಾನು, ತನ್ನಲ್ಲಿ ಸೇರಿಸಿಕೊಂಡೇ ತಾನೆಂಬುದು. ಅದರಿಂದ ಪ್ರಪಂಚ ಎಂಬುದು ತನಗಿಂತ ಬಿಡಿಯಾಗಿಲ್ಲ, ತನ್ನಲ್ಲೇ ಎಲ್ಲವೂ ತಾನೇ. ಆ ಅನಂತ ಅದ್ವಿತೀಯ ದೃಷ್ಟಿಗೆ ಅಬ್ಸಲ್ಯೂಟ್ ಅಖಂಡ ಅನಂತ ವ್ಯಾಪಕ ಇನ್ಫಿನಿಟ್ ಅದು. ದೆರ್ ಇಸ್ ನೋ ಸೆಕೆಂಡ್ ಇನ್ಫಿನಿಟ್. ಕೆನ್ ಯು ಇಮ್ಯಾಜಿನ್ ಸಮಥಿಂಗ್ ಔಟ್ಸೈಡ್ ಇನ್ಫಿನಿಟಿ? ಎಡಿಷನಲ್ ಟು ಇನ್ಫಿನಿಟಿ. ಇನ್ಫಿನಿಟಿ ಅನಂತಕ್ಕೆ ಹೊರಗೆ ಇರುವುದು. ಆಕಾಶ ಅಂದರೆ ಸರ್ವವ್ಯಾಪಕ. ಆಕಾಶಕ್ಕೆ ಹೊರಗೆ ಎಂದು ಊಹಿಸಿಕೊಳ್ಳಬಹುದಾ? ಆಕಾಶಕ್ಕೆ ಹೊರಗೆ, ಹೊರಗಡೆ ಒಳಗಡೆ ಎಂಬುದೇ ವಿದಿಂದ ಆಕಾಶ. ಆಕಾಶದಲ್ಲಿ ಒಂದು ಪಾಯಿಂಟ್ ಇಟ್ಕೊಂಡರೆ ಈ ಸೈಡ್ ಇದ್ದರೆ ಒಳಗಡೆ, ಆ ಸೈಡ್ ಇದ್ದರೆ ಹೊರಗಡೆ. ಈ ಎಲ್ಲವೂ ಈ ಎರಡೂ ಆಕಾಶದಲ್ಲೇ ಇವೆ. ಆ ಒಟ್ಟು ಆಕಾಶ ದೃಷ್ಟಿಗೆ ಹೊರಗಡೆ ಒಳಗಡೆಯಲ್ಲಿ, ಆಕಾಶಕ್ಕೆ ಹೊರಗಡೆ ಮೀನಿಂಗ್ಲೆಸ್. ಔಟ್ಸೈಡ್ ಸ್ಪೇಸ್ ಇಸ್ ಎ ಮೀನಿಂಗ್ಲೆಸ್ ಅಲ್ಲವೇ? ಅಂಥದ್ದು ಮಾತುಕ ಅರ್ಥವೇ ಇಲ್ಲ. ಹಾಗೆ ಎಲ್ಲವೂ ತಾನೇ ಆಗಿರುವ ಸ್ವತಃ ಸಿದ್ಧ ಇರವು, ಸ್ವತಃ ಸಿದ್ಧ ಅರಿವಿಗೆ ಹೊರಗೆ ಅಂದರೆ ಹೊರಗೆ ಮಾತುಕೆ ಅರ್ಥವೇನು? ದೆರ್ ಇಸ್ ನಥಿಂಗ್ ಔಟ್ಸೈಡ್ ಯು, ನಥಿಂಗ್ ಔಟ್ಸೈಡ್ ಯುವರ್ ಎಕ್ಸಿಸ್ಟೆನ್ಸ್. ನಿನ್ನ ಇರವನ್ನು ಬಿಟ್ಟು ಪ್ರಪಂಚವು ಯಾವುದಾದರೂ ಅನುಭವವಾಗ್ತದೆ? ನೀವಿಲ್ಲದಿರುವಾಗ ಯಾವುದಾದರೂ ಅನುಭವಕ್ಕೆ ಬರ್ತದೆ? ಯಾವ ಪ್ರಪಂಚ ಇರಲಿ ನನ್ನ ಇರುವಿನಲ್ಲೇ ಇರಬೇಕು. ಅಂದರೆ ನನ್ನ ಇರವು ಎಂಬುದು ಎಷ್ಟು ವ್ಯಾಪಕವಾಗಿದೆ, ಎಲ್ಲವನ್ನು ತನ್ನಲ್ಲೇ ಒಳಗೊಂಡಿರುವ ಇರವು. ಆ ಇರವಿಗಿಂತ ಹೊರಗೆ ಯಾವುದೂ ಇಲ್ಲ, ಊಹಿಸಿಕೊಳ್ಳಕ್ಕೆ ಆಗಲ್ಲ. ಊಹಿಸಿಕೊಂಡರೆ ಆ ಊಹಿಸುವವನು ನಾನು, ನನ್ನಲ್ಲೇ ಇರುತ್ತದೆ ಊಹೆ. ಅಂದರೆ ತನ್ನನ್ನು ಬಿಟ್ಟು ಊಹೆನೂ ಇಲ್ಲ. ಅಂದರೆ ತನ್ನ ಇರವು ಎಂಬುದು ಸ್ವತಃ ಸಿದ್ಧ ಇರವು. ಆ ಅದ್ವಿತೀಯ ಬ್ರಹ್ಮ, ಅದನ್ನೇ ಬ್ರಹ್ಮ ಹೇಳಿದ್ದೀವಿ, ಅದನ್ನೇ ಅದ್ವೈತ ಹೇಳಿದ್ದೀವಿ, ಏನೇ ಹೇಳ್ಕೋ ಹೆಸರು, ಅದಿರುವುದು ಅನುಭವ. ಅದು ಆ ಅನುಭವ ದೃಷ್ಟಿಗೆ ಪ್ರಪಂಚ ಎಂಬುದು ಬಿಡಿಯಾಗಿ ಎಲ್ಲಿರುತ್ತದೆ? ಎಲ್ಲಿರುವುದು ಇರಕ್ಕೆ ಆಗಲ್ಲ. ಆದ್ದರಿಂದ ಅನುಭವ ದೃಷ್ಟ್ಯ, ಜ್ಞಾನಿಯ ಅನುಭವ ದೃಷ್ಟಿಗೆ ಶರೀರಾಧಿಕಂ. ಅಧಿಕಂ ಅಂದರೆ ಶರೀರ, ಇಂದ್ರಿಯಗಳು, ಪ್ರಪಂಚ, ದೇಶ, ಕಾಲ ಇದು ಯಾವುದು ಹೊಂದುವುದಿಲ್ಲ. ಕನಸಿನಿಂದ ಎಚ್ಚೆತ್ತವನಿಗೆ ಕನಸು ಎಲ್ಲಿದೆ? ಕನಸೆಲ್ಲ ನಾನೇ ಆಗಿಬಿಟ್ಟೆ ಅಲ್ಲವೇ? ಕನಸೆಲ್ಲ ನಾನೇ ಆಗಿಬಿಟ್ಟರೆ ಆ ಯಾವ ಸಾಕ್ಷಿ ಎಲ್ಲಿ ಕನಸೆಲ್ಲ ಮುಳುಗಿ ಹೋಯಿತು, ಆ ಸಾಕ್ಷಿ ದೃಷ್ಟಿಗೆ ಕನಸಿನ ಪ್ರಪಂಚ ಎಲ್ಲಿ ಕಂಡು ಬರಲಿ? ಅದು ನಾನೇ ಎಂದು ಹೇಳ್ತಾನೆ. ಎಲ್ಲ ನನ್ನಲ್ಲೇ ಸೇರಿಕೊಂಡಿತಪ್ಪ ಹೇಳ್ತಾನೆ. ನಿನ್ನಲ್ಲಿ ಎಲ್ಲಿ ತೋರಿಸು? ಅಯ್ಯೋ, ನನ್ನಲ್ಲಿ ಸೇರಿಕೊಂಡಿತು ಅಂದರೆ ಇಲ್ಲ ಎಂದರ್ಥ. ಈಗ ಇದೆ ಎಂದಲ್ಲ. ಸೇರಿಕೊಂಡಿತು ಅಂದರೆ ಒಳಗೆ ಸೇರಿ ಅಲ್ಲೇ ಕುಳಿತಿದೆ ಅಂದ್ಕೊಳ್ತಾರ? ತನ್ನಲ್ಲಿ ಸೇರಿಕೊಂಡಿತು ಅಂದರೆ ತನಗಿಂತ ಬಿಡಿಯಾಗಿಲ್ಲ, ಪ್ರಪಂಚವೆಂಬುದೇ ಇಲ್ಲ. ಅಂದರೆ ನಾನೇ ಇನ್ನೊಂದು ಬಗೆಯಾಗಿ ತೋರುವಾಗ ಅದಕ್ಕೆ ಪ್ರಪಂಚ. ಅದನ್ನು ಒಟ್ಟು ಅಬ್ಸಲ್ಯೂಟ್ ದೃಷ್ಟ ನೋಡಿದರೆ ಅಬ್ಸಲ್ಯೂಟ್ಗಿಂತ ಬಿಡಿಯಾಗಿ ಯಾವುದೂ ಇಲ್ಲ. ಹೀಗೆ ಶರೀರಾಧಿಕಂ ಅನುಭವ ದೃಷ್ಟಿಯಲ್ಲಿ ಇಲ್ಲವೇ ಇಲ್ಲ. ಹೇಗಾಗುತ್ತದೆ? ಜನರು ಹೇಳ್ತಾರೆ ಪ್ರಪಂಚವೇ ಇಲ್ಲ ಅಂದರೆ ಹೇಗೆ ನಂಬುವುದು? ಇಷ್ಟು ಗಟ್ಟಿಯಾಗಿ ಕಂಡು ಬರುತ್ತಾ ಇದೆ ನೋಡಿ. ಕನಸಿನ ಪ್ರಪಂಚ ನಿಮಗೆ ಕನಸಿನಲ್ಲಿರುವಾಗ ಗಟ್ಟಿಯಾಗಿ ಕಂಡು ಬಂತು. ಸಾಲಿಡ್ ಪದಾರ್ಥ, ಸ್ಥೂಲವಾಗಿ ಸಾಲಿಡ್ ಆಗಿದೆ. ಎಚ್ಚೆತ್ತವನಿಗೆ ಎಲ್ಲಿದೆ ತೋರಿಸು? ಪ್ರಪಂಚದಲ್ಲಿ, ಕನಸಿನ ಪ್ರಪಂಚದಲ್ಲಿ ದೊಡ್ಡ ಮರ ಇತ್ತು, ಇಷ್ಟು ದೊಡ್ಡ ಬೆಟ್ಟ ಇತ್ತು, ಅರುಣಾಚಲ ದೊಡ್ಡ, ಅಷ್ಟು ಅರುಣಾಚಲ ಪರ್ವತವೆಲ್ಲ ಒಂದೇ ಕಲ್ಲು. ಒಂದಂದರೆ ಅನೇಕ ಕಲ್ಲುಗಳಿವೆ, ಎಲ್ಲವೂ ಕಲ್ಲೇ ಕಲ್ಲು. ಅಷ್ಟು ಗಟ್ಟಿ ಕಲ್ಲು ಕನಸಿನಲ್ಲಿ ನೀವು ನೋಡಿದ್ದೀರಿ. ಎಚ್ಚರಗೊಂಡರೆ ಎಲ್ಲಿರುತ್ತದೆ? ಎಲ್ಲಿರಬೇಕು? ಅದಕ್ಕೆ ಇರವು ಎಂಬುದಿದ್ದರೆ ಅಲ್ಲವೇ ತೋರಿಕೆ ತೋರುವವನಲ್ಲೇ ಇರುತ್ತದೆ. ನೋಡುವವನನ್ನು ಬಿಟ್ಟು ತೋರಿಕೆನೂ ಇಲ್ಲ ಅಲ್ಲವೇ? ಕನಸನ್ನು ನೋಡುವವನನ್ನು ಬಿಟ್ಟು ಕನಸಿದೆಯಾ? ಕನಸಿನ ಪ್ರತಿಯೊಂದು ಅಣುವು ತಾನೇ ಆ ನೋಡುವ ಸಾಕ್ಷಿಯನ್ನು ಬಿಟ್ಟು ಯಾವ ಕನಸಿನ ಪ್ರಪಂಚ ಇಲ್ಲ. ಹಾಗೆಯೇ ಸನ್ಮಾತ್ರ ಚಿನ್ಮಾತ್ರ ಆತ್ಮನನ್ನು ಬಿಟ್ಟು ಯಾವ ಪ್ರಪಂಚ ತೋರಲ್ಲ. ಎಲ್ಲಿ ತೋರಿದರೂ ತನ್ನಲ್ಲೇ ತೋರಬೇಕು. ಆ ತಾನೇ ಸ್ವರೂಪ. ತನ್ನಲ್ಲಿ ತೋರುತ್ತಾ ಇದೆ ಅಂದರೆ ತಾನೇ ಜಗತ್ತಿಗೆ ಆಧಾರ ಸ್ವರೂಪ. ತನಗಿಂತ ಬಿಡಿ ಯಾವುದಿಲ್ಲ. ಹೀಗೆ
ಶರೀರಾದಿಕಂ ಸರ್ವಸ್ಯ ಹಿ ಪರಮಾರ್ಥ ಸದ್ರೂಪ ಅನುಭವೇನೈವ ವ್ಯಾಪ್ತತ್ವಾತ್. ಎಲ್ಲವೂ ಆ ಪಾರಮಾರ್ಥಿಕ ಸತ್ ಇದೆ ಎಂದು ಯಾವ ಇರವು ಇದೆಯೋ ಆ ಇರವಿನಲ್ಲೇ ಎಲ್ಲವೂ ಅಡಕವಾಗಿದೆ. ಇರವನ್ನು ಬಿಟ್ಟು ಯಾವುದೂ ಇಲ್ಲ. ಚಿನ್ನಕ್ಕಿಂತ ಸ್ವತಂತ್ರವಾಗಿ ಆಭರಣ ಇರುತ್ತದೆ. ಚಿನ್ನವನ್ನು ಬಿಟ್ಟು ಆಭರಣ ತೋರಿಸು. ಮಣ್ಣನ್ನು ಬಿಟ್ಟು ಮಡಿಕೆ ತೋರಿಸು. ಇಲ್ಲ. ನೀವು ಮಡಿಕೆ ಎಷ್ಟೊತ್ತೇ ಕಂಡು ಬರಲಿ, ಹೇಗೆ ಇರಲಿ, ಆ ಮಣ್ಣು ಮೇಲನೇ ಇರುತ್ತದೆ. ಅದು ಮುಟ್ಟುವಕ್ಕೆ ಹೋದರೆ ಮಣ್ಣೆ ಕೈಗೆ ತಾಕುತ್ತದೆ. ಮಣ್ಣು ಬಿಟ್ಟು ಬೇರೆ ತಾಕ್ತದೆ? ನೀವು ಮುಟ್ಟಿ ನೋಡಿದರೆ ಕೈಗೆ ಏನು ಮುಟ್ಟುತ್ತೀವಿ? ಮಣ್ಣೆ. మరి ಮಡಿಕೆ ಸುಮ್ಮನೆ ತೋರಿಕೆ ಅಲ್ಲೇನಿಲ್ಲ. ಹೀಗೆ ಎಷ್ಟು ಸಲ ಮಾಡಿದರೂ ಮಣ್ಣೆ ಕೈಗೆ ಬರುತ್ತದೆ. ಅಂಟುವುದು ಕೈಗೆ ಮಣ್ಣೆ. ಆದ್ದರಿಂದ ಇರವನ್ನು ಬಿಟ್ಟು ಯಾವುದಿಲ್ಲ. ಇಷ್ಟು ದೊಡ್ಡ ಪ್ರಪಂಚ ಇಷ್ಟು ಗಟ್ಟಿಯಾಗಿದೆ ಅನಿಸುತ್ತಾ ಇದೆಯಲ್ಲ, ಕನಸಿನಲ್ಲಿ ಗಟ್ಟಿಯಾಗಿ ಅನಿಸಿತು, ಅಲ್ಲೇನಿತ್ತ? ಹಾಗೆಯೇ ಪ್ರಪಂಚವೆಲ್ಲ ಇದೆ ಎಂದು ಅನಿಸಿತೆ. ಆ ಅನಿಸಿಕೆನೇ ಪ್ರಪಂಚ. ಇದೆ ಎಂದು ಅನಿಸುತ್ತಾ ಆ ಅನಿಸಿಕೆ ಎಲ್ಲಿದೆ? ಆ ಅರಿವಿನ ರೂಪ ಸಾಕ್ಷಿಯಲ್ಲೇ ಅನಿಸಿಕೆ ಇರುತ್ತದೆ. ಆ ಅರಿವಿಗಿಂತ ಸಾಕ್ಷಿಗಿಂತ ಬಿಡಿಯಾಗಿ ಈ ಅನಿಸಿಕೆ ಇಲ್ಲ. ಆ ಅರಿವಿಗಿಂತ ಬಿಡಿಯಾಗಿ ಸಾಕ್ಷಿಗಿಂತ ಬಿಡಿಯಾಗಿ ಅನಿಸಿಕೆಯೇ ಇಲ್ಲ. ಆ ಅನಿಸಿಕೆಯೇ ಪ್ರಪಂಚ. ಈಗ ಪ್ರಪಂಚ ಎಲ್ಲಿರಬೇಕು ನೋಡಿ, ಎಷ್ಟು ಚೆನ್ನಾಗಿದೆ. ಜ್ಞಾನಿ ಅನುಭವ ದೃಷ್ಟಿಗೆ ಪರಮಾರ್ಥ ಸದ್ರೂಪ ಅನುಭವೇನೈವ ವ್ಯಾಪ್ತತ್ವಾತ್ ದ ರಿಯಲ್ ಎಕ್ಸಿಸ್ಟೆನ್ಸ್. ನಿಜವಾಗಿರುವ ಎರವು ಇದೆ ನೋಡಿ. ಆ ಎರವಿನ ಅನುಭವ ಬಿಟ್ಟಿದೆಯಾ? ನೀವು ಇದು ನೋಡ್ತಾ ಇದ್ದೀರಿ. ಈ ವಸ್ತುವಿನ ತತ್ವವೇನು? ಆಧುನಿಕ ಸೈಂಟಿಸ್ಟ್ಗಳು ಏನು ಹೇಳ್ತಾರೆ? ಇದಕ್ಕೆ ಲೆಂತ್ ಇದೆ, 3 ಆಯಾಮಗಳು. ಲೆಂತ್ ಅಂದರೆ ಉದ್ದ ಇದೆ, ಅಗಲ ಇದೆ, ಇದೇನು ಹೈಟ್ ಆರ್ ಥಿಕ್ನೆಸ್, ದಪ್ಪಗೆ ಇದೆ. ಉದ್ದ ಇದೆ, ಅಗಲ ಇದೆ, ದಪ್ಪಗೆ ಇದೆ, ಅಲ್ಲವೇ? ಈ ವಸ್ತುವಿನ ಸ್ವರೂಪ ಏನು ಅಂದರೆ, ಇದು ಎರೇಸರ್, ಪೆನ್ಸಿಲ್ ಎರೇಸರ್, ರಬ್ಬರ್. ಇದು ಏನಿದೆ ಅಂದರೆ, ಇದಕ್ಕೆ ಉದ್ದ ಹೇಳ್ತೀರಿ, ಹೀಗೆ ಹೇಳ್ತೀರಿ. ಮುಟ್ಟಿದರೆ ಸ್ಪರ್ಶ ಹೀಗಿದೆ, ಎತ್ಕೊಂಡ್ರೆ ಅಮ್ಮೋ ಭಾರ ಆಗುತ್ತದೆ, ಕೈಯಲ್ಲಿ ಇಟ್ಕೊಂಡ್ರೆ. ಮುಟ್ಟಿದರೆ ಈಗ ಮೆತ್ತಗೆ ಇದೆ, ನುಣ್ಣಗೆ ಇದೆ, ಅಥವಾ ಸ್ವಲ್ಪ ಗಟ್ಟೆ ಇದೆ, ಆಗಿದೆ. ಕಣ್ಣಿಗೆ ನೋಡಿದರೆ ಈಗ ಏನೋ ಬಣ್ಣ ಏನೇನೋ ಕಂಡು ಬರ್ತಾ ಇದೆ. ಸ್ಪರ್ಶ ಹೀಗಿದೆ. ಇದೆಲ್ಲವೂ ಎಲ್ಲಿದೆ? ಈ ವಸ್ತುವು ಕುರಿತು ಒಂದೇ ಸತ್ಯ, ನಿಜವಾದದ್ದು. ಇದು ಈ ಎರೇಸರ್ ಇದೆ. ಆ ಇರವನ್ನು ಬಿಟ್ಟು ಎರೇಸರ್ ಇದೆಯಾ ನೋಡಿ. ಈ ಪೆನ್ನು ತಗೊಂಡು ಪೆನ್ನು ಇದೆ ಎಂದು ಹೇಳಿದರೆ ಆ ಇರವಿಗಿಂತ ಬಿಡಿಯಾಗಿ ಪೆನ್ ಇದೆಯಾ? ಒಟ್ಟು ಪೆನ್ನು ಇದೆ. ಆ ಇದೆ ಎಂದ ಅನುಭವ ಬಿಟ್ಟು ಪೆನ್ ಇದೆಯಾ? ಎಷ್ಟು ಚೆನ್ನಾಗಿದೆ ನೋಡಿ. ಇದೆ ಎಂಬ ಇರವೇ ಅದರ ನಿಜ ಸ್ವರೂಪ, ಅಲ್ಲವೇ? ಈ ಪುಸ್ತಕ ಇದೆ ಅಂದರೆ ಅರ್ಥವೇನು? ಆ ಇದೆ ಎಂಬ ಇರವನ್ನು ಬಿಟ್ಟು ಪುಸ್ತಕ ಇಲ್ಲ. ಹಾಗೆ ಪುಸ್ತಕ ಇದೆ, ಗೋಡೆ ಇದೆ, ಇರವನ್ನು ಬಿಟ್ಟು ಗೋಡೆ ಇಲ್ಲ. ಮರ ಇದೆ, ಇರವೇ ಎಲ್ಲ ಮರ ರೂಪವಾಗಿ ಕಂಡು ಬರ್ತಾ ಇದೆ ಅಷ್ಟೇ. ಅಷ್ಟು ಕಂಡು ಬಂದಿದ್ದು ಇರವನ್ನು ಬಿಟ್ಟು ಮರ ಇಲ್ಲ, ಅಲ್ಲವೇ? ಅದರಲ್ಲಿ ನೋಡುವವನು ಇರವೇ, ನೋಡಲ್ಪಡುವುದು ಇರವು. ನಾನು ಅಂದಾಗ ಏನಾಗ್ತಾ ಇದೆ? ನಾನು ಎಂಬುದು ಒಂದು ಇರವು ಅಥವಾ ಅರಿವು. ನೀನು ಅದೊಂದು ಅರಿವೆ. ಅರಿವಿನ ಒಂದು ಬಗೆನೇ ನೀನು ಎಂದು ಹೆಸರು, ಅರಿವಿನ ಇನ್ನೊಂದು ಬಗೆಗೆ ನಾನೆಂದು ಹೆಸರು. ಒಂದೇ ಅರಿವಿಗೆ ನೀನೆಂದು ಬಗೆ, ನಾನೆಂದು ತೋರುವ ಬಗೆಗಳೇ ನೀನು ನಾನು. ಈ ಎರಡೂ ಅದೇ ಅರಿವಿನ ತೋರುವ ಬಗೆಗಳು. ಅಂದರೆ ಏನು? ಇರುವುದು ಮಾತ್ರ ಇರವೇ, ಚೈತನ್ಯ ಮಾತ್ರ. ಹಾಗೆ ಚೈತನ್ಯವನ್ನು ಬಿಟ್ಟು ಯಾವ ಪ್ರಪಂಚ ಇಲ್ಲ. ಇರುತ್ತದೆ? ಎಲ್ಲಿರಬೇಕು? ಅರಿವಿನಲ್ಲೇ ತೋರಬೇಕು. మరి ಯಾವ ಅರಿವಿನಲ್ಲಿ ತೋರ್ತದೋ ಅರಿವನ್ನು ಬಿಟ್ಟಿರುತ್ತದೆ, ಅಲ್ಲವೇ? ಯಾವ ಅರಿವನ್ನು ತೋರಬೇಕು ಅರಿವೆಯಲ್ಲಿ? ಮಡಿಕೆ ಮಣ್ಣನ್ನು ಬಿಟ್ಟಿರುತ್ತದೆ, ಆಭರಣ ಚಿನ್ನವನ್ನು ಬಿಟ್ಟಿರುತ್ತದೆ. ಎಷ್ಟು ಆಶ್ಚರ್ಯ ನೋಡಿ. ಅಲೆ ನೀರನ್ನು ಬಿಟ್ಟಿರುತ್ತದೆ. ಸಮುದ್ರದಲ್ಲಿ ಎಷ್ಟೇ ಅಲೆಗಳಿರಲಿ, ಅಲೆಗಳೆಲ್ಲ ನೀರನ್ನು ಬಿಟ್ಟು ಇರುತ್ತದೆ. ನೀರಿಗೆ ಅಲೆ ಎಂದು ಇನ್ನೊಂದು ಸುಮ್ಮನೆ ಹೆಸರು, ಅದು ಏನಿಲ್ಲ. ಅಲೆ ಎಂಬುದು ಏನಿಲ್ಲ, ಅದು ನೀರೇ. ಆ ನೀರಿಗೆ ಇನ್ನೊಂದು ಹೆಸರಿಟ್ಟಿದ್ವಿ ಅಷ್ಟೇ ಸುಮ್ಮನೆ. ಒಂದು ವಸ್ತುವಿಗೆ ಇನ್ನೊಂದು ಹೆಸರಿಟ್ಟರೆ ಅದು ಇನ್ನೊಂದೇನಾಗಲ್ಲವಲ್ಲ. ಹಾಗೆ ಅವನಿಗೆ ಇನ್ನೊಂದು ಹೆಸರಷ್ಟೇ. ಆದ್ದರಿಂದ ಆ ಪರಮಾರ್ಥ ಸದ್ರೂಪವೇ ಎಲ್ಲವನ್ನು ವ್ಯಾಪಿಸಿದೆ. ಆಕಾಶ ಇದೆ, ದೇಶ ಇದೆ, ಭೂತಕಾಲ ಇದೆ, ವರ್ತಮಾನ ಕಾಲ ಇದೆ, ಭವಿಷ್ಯತ್ತು ಇದೆ. ಇರವನ್ನು ಬಿಟ್ಟು ಕಾಲ ಇದೆಯಾ?
ಇಲ್ಲಿ ಇದೆ, ಅಲ್ಲಿ ಇದೆ, ದೂರ ಇದೆ, 100 ಕಿಲೋಮೀಟರ್, 1000 ಕಿಲೋಮೀಟರ್ ಇದೆ ಎಂದು. ಇರುವನ್ನು ಬಿಟ್ಟು ಕಿಲೋಮೀಟರ್ಗಳಿಲ್ಲ, ಇರುವನ್ನು ಬಿಟ್ಟು ದೇಶ ಇಲ್ಲ, ಇರುವಿಗಿಂತ ಹೊರಗೆ, ಇರುವನ್ನು ಬಿಟ್ಟು ಇರುವಿಗಿಂತ ಸ್ವತಂತ್ರ. ಹೇಗೆ ಹೇಳಿದರೂ ಒಂದೇ ಅರ್ಥ. ಇರುವನ್ನು ಬಿಟ್ಟು ಇರುವಿಗಿಂತ ಬಿಡಿಯಾಗಿ, ಇರುವಿಗಿಂತ ಸ್ವತಂತ್ರವಾಗಿ, ಇರುವನ್ನು ಬಿಟ್ಟು ಇರುವಿಗಿಂತ ಸ್ವತಂತ್ರವಾಗಿಲ್ಲ ಅಂದರೆ ಅರ್ಥವೇನು? ಇಲ್ಲದೆ ಇರುವುದು ಎಂದು. ಇಲ್ಲದೆ ಇರುತ್ತದೆ, ಇಲ್ಲದೆ ಇದ್ದರೆ ಅದಕ್ಕೆ ಯೋಚನೆ ಮಾಡೋಕ್ಕಾಗಲ್ಲ. ಯಾವುದೇ ಆಗಲಿ ಇದೆ ಎಂದು ಹೇಳ್ತಾರೆ. ಆ ಇರವೇ ಅದರ ಸ್ವರೂಪ. ಇರವನ್ನು ಹಿಡ್ಕೊಂಡೇ ಇಡೀ ಬ್ರಹ್ಮಾಂಡ ತೋರ್ತಾ ಇದೆ. ಅದರ ಮೂಲ ಸ್ವರೂಪ ಯಾವುದು ಅಂದರೆ ಸತ್ ಚಿತ್ತ ಆನಂದ ಸ್ವರೂಪ ಪರಮಾತ್ಮ. ಅದರಲ್ಲಿ ಈ ನಾನು ಎಂಬ ಬುದ್ಧಿಯೂ ಮುಳುಗು ಹೋಗುತ್ತದೆ. ಸಣ್ಣ ಮಗುವಾಗಿರುವಾಗ ನಾನು ಎಂಬ ಯೋಚನೆ ಇತ್ತ? 2 ವರ್ಷ 3 ವರ್ಷ ಮಗು ಆಗುವವರೆಗೂ ನಾನು ಎಂಬ ಕಾನ್ಸೆಪ್ಟೇ ಇಲ್ಲ. ನಾನು ಎಂಬ ಸೆಲ್ಫ್ ಇಮೇಜೇ ಇಲ್ಲ ಅವರಿಗೆ. ನಾನು ಇಂಥವನು, ಹೀಗಿರ್ತೀನಿ, ಆ ಸೆಲ್ಫ್ ಇಮೇಜು, ಆ ಯೋಚನೆ ಇಲ್ಲ ಅವರಿಗೆ. ಏಕೆ ಅಂದರೆ ಈ ನಾನೆಂಬುದು ಕಲ್ಪಿತವೇ ಹೊರತು ಅದಿಲ್ಲದಿದ್ದರೂ ಮನುಷ್ಯ ಇರಬಹುದು. ನಾನೆಂಬ ಬುದ್ಧಿ ಇಲ್ಲದಿರಬಹುದು. ಚಿಕ್ಕ ಮಗು ಇದ್ದಾನೆ, ನಾವು ತನ್ನಿದ್ದೆಯಲ್ಲಿ ಇರ್ತೀವಿ, ಮೂರ್ಛದಲ್ಲಿ ಇರ್ತೀವಿ, ಅಥವಾ ಎಚ್ಚರದಲ್ಲಿಯೂ ಯಾವುದೋ ಅನುಭವದಲ್ಲಿ ಮುಳುಗಿ ಹೋದರೆ ನಾನು ಎಂಬುದು ಅಲ್ಲಿ ಅರಿವೇ ಇಲ್ಲ. ಆದ್ದರಿಂದ ನಾನೆಂಬುದು ಕಲ್ಪಿತ. ಆ ನಾನು ದೃಷ್ಟಿಗೆ ನೀನು ಎಂಬ ಪ್ರಪಂಚ ಇದೆ. ಸಬ್ಜೆಕ್ಟ್ ಇಟ್ಕೊಂಡ್ರೆ ಆಬ್ಜೆಕ್ಟ್ ಆಗ್ತದೆ. ಸಬ್ಜೆಕ್ಟ್ ಆಬ್ಜೆಕ್ಟ್ ಮ್ಯೂಚುವಲ್ಲಿ ರಿಲೇಟೆಡ್. ಆದರೆ ಸಾಕ್ಷಿ ಮಾತ್ರ ಅದು ಸಬ್ಜೆಕ್ಟು ಅಲ್ಲ, ಆಬ್ಜೆಕ್ಟು ಅಲ್ಲ, ಜ್ಞಾತ ಅಲ್ಲ, ಜ್ಞೇಯವೂ ಅಲ್ಲ. ಎಲ್ಲವೂ ತನ್ನಲ್ಲೇ ಅಡಕ ಮಾಡಿಕೊಂಡು ತಾನು ಮಾತ್ರ ಅದ್ವಿತೀಯವಾಗಿರುತ್ತದೆ. ಆದ್ದರಿಂದ ಇಲ್ಲಿ ನೋಡಿ, ಪರಮಾರ್ಥ ಸದ್ರೂಪ ನಿಜವಾದ ಇರವಿನಿಂದಲೇ ಜಗತ್ತೆಲ್ಲ ವ್ಯಾಪಿಸಿದೆ. ವ್ಯಾಪಿಸಿದೆ ಅಂದರೆ ಒಂದು ಬಟ್ಟೆ ಹಾಗೆ, ಕಾರ್ಪೆಟ್ ಹಾಗೆ ಮಾಡಿದ್ದೇವೆ ಅಂತ ಅರ್ಥ ಅಲ್ಲ. ಇರವು ವ್ಯಾಪಿಸಿದೆ ಅಂದರೆ ಇರವೇ ಇದೆ ಅಂತ ಅರ್ಥ ಅಷ್ಟೇ. ಇರವು ವ್ಯಾಪಿಸಿದೆ ಅಂದರೆ ಚಿನ್ನ ಆಭರಣವನ್ನು ವ್ಯಾಪಿಸಿದೆ ಅಂದರೆ ಅರ್ಥವೇನು? ಚಿನ್ನ ಆಭರಣವನ್ನು ವ್ಯಾಪಿಸಿದೆ. ಈ ವ್ಯಾಪಕ ಎಂಬ ಪದ ವೇದಾಂತದಲ್ಲಿ ಬಳಸ್ತೀವಿ, ಇದೆಲ್ಲ ಟೆಕ್ನಿಕಲ್ ಮಾತು. ಚಿನ್ನ ಆಭರಣವನ್ನು ವ್ಯಾಪಿಸಿದೆ ಅಂದರೆ ಏನು? ಮೊದಲ ಆಭರಣ ಇತ್ತು, ಚಿನ್ನ ಬಂದು ಇದೆಲ್ಲ ಹರಡಿಬಿಟ್ಟಿತ, ಹಾಗ ಅರ್ಥ. ಮಣ್ಣು ಮಡಿಕೆಯನ್ನು ವ್ಯಾಪಿಸಿದೆ ಅಂದರೆ ಮಡಿಕೆ ಮೊದಲಿತ್ತು, ಮಣ್ಣು ಬಂದು ಈಗ ಅದನ್ನು ವ್ಯಾಪಿಸಿದೆ ಎಂದು ಹಾಗೆ ಹೇಳ್ತೀವ? ಮಣ್ಣು ಮಡಿಕೆಯನ್ನು ವ್ಯಾಪಿಸಿದೆ ಅಂದರೆ ಮಣ್ಣೇ ಎಂದು ಅರ್ಥ ಅಷ್ಟೇ. ಮಡಿಕೆ ಎಂಬುದು ಏನಿಲ್ಲ, ಆ ಮಣ್ಣಿಗೆ ಇನ್ನೊಂದು ಹೆಸರಿಟ್ಟಿದ್ದೀವಿ ಅಂತ ಅರ್ಥ. ಮಣ್ಣು ಮಡಿಕೆಯನ್ನು ವ್ಯಾಪಿಸಿತು ಅಂದರೆ ನೀವು ಮಣ್ಣೆಂದು ಹೇಳು, ಅದೇ ಬಂದುಬಿಟ್ಟಿದೆ, ಅದರಲ್ಲಿ ಮಡಿಕೆ ಬಂದೇ ಬಿಟ್ಟಿತು. ಇನ್ನು ಮಡಿಕೆ ಎಂದು ಬಿಡಿಯಾಗಿ ಹೇಳಬೇಕಾಗೆ. ಮಡಿಕೆ ಎಂಬುದು ಮಣ್ಣನ್ನು ಬಿಟ್ಟು ಬಿಡಿಯಾಗಿಲ್ಲ. ವ್ಯಾಪಕ ಅಂದರೆ ಅರ್ಥವೇನು? ಆ ಇರವೇ ಜಗತ್ತನ್ನೆಲ್ಲ ವ್ಯಾಪಿಸಿದೆ ಅಂದರೆ ಅರ್ಥವೇನು? ಇರವನ್ನು ಬಿಟ್ಟು ಜಗತ್ತಿಲ್ಲ. ನೀವು ಯಾವುದೇ ಈಗ ఇప్పుడు ಎರೇಸರ್ ಹೇಳಿದ್ದೀನಲ್ಲ ಈಗಲೇ, ಇದಕ್ಕೆ ಉದ್ದ ಇದೆ, ಅಗಲ ಇದೆ, ದಪ್ಪಗ ಇದೆ ಅಲ್ಲವೇ? ಇದೆಲ್ಲ ಎಲ್ಲಿದೆ? ಏನೇ ಇರಲಿ, ಇದರ ಬಣ್ಣ ಏನೇ ಇರಲಿ, ಸೈಜ್ ಏನೇ ಇರಲಿ, ಸ್ಪರ್ಶ ಏನೇ ಇರಲಿ, ಇದೆಲ್ಲದ ಮೂಲತತ್ವ ಏನಂದರೆ ಈ ಎರೇಸರ್ ಇದೆ 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 ಎಂದು ಅನಿಸುತ್ತಾ, ಇದೆಲ್ಲ ಅನುಭವ. ಆ ಇದೆ ಎಂಬ ಅನುಭವವೇ ಎರೇಸರು. ಅದನ್ನು ಬಿಟ್ಟು ಬಿಡಿಯಾಗಿ ಏನಿಲ್ಲ. ಆದ್ದರಿಂದ ಇರವನ್ನು ಬಿಟ್ಟು ಯಾವ ಪ್ರಪಂಚವಿಲ್ಲ. ಪ್ರಪಂಚವೆಲ್ಲ ಇದೆ ಅನಿಸುತ್ತದಲ್ಲ, ಆ ಇರವೇ ಪ್ರಪಂಚ. ಇರವು ತೋರುವ ಬಗೆಗೆ ಪ್ರಪಂಚ. ಇರುವ ಮಾತ್ರ ಇದ್ದೇ ಇದೆ. ಇರವನ್ನು ಬಿಟ್ಟು ಯಾವುದೂ ಪ್ರಪಂಚ ಇಲ್ಲ, ಯಾವುದೂ ಅನುಭವಕ್ಕೆ ಬರಲ್ಲ. ಅನುಭವವೂ ಇದೆ. ಆದ್ದರಿಂದ ಪರಮಾರ್ಥ ಸದ್ರೂಪಾನುಭವೇನೈವ ವ್ಯಾಪ್ತತ್ವಾತ್, ಈ ಪಾರಮಾರ್ಥಿಕ ಇರವು, ಪಾರಮಾರ್ಥಿಕ ಅನುಭವವೇ ಜಗತ್ತನ್ನೆಲ್ಲ ವ್ಯಾಪಿಸಿದೆ. ವ್ಯಾಪಿಸುವುದಂದರೆ ಪಾರಮಾತ್ಮಕ್ಕೆ ಜಗತ್ತೆಂದು ಇನ್ನೊಂದು ಹೆಸರು ಎಂದು ಅರ್ಥ. ಈಗ ಹೇಳಿದ್ದೀವಲ್ಲ, ನೀರಿಗೆ ಅಲೆ ಎಂದು ಹೆಸರು. ನೀರು ಅಲೆಯನ್ನು ವ್ಯಾಪಿಸುತ್ತದೆ ಅಂದರೆ ಏನರ್ಥ? ಇರುವುದೇ ನೀರು, ಇನ್ನೇನು? ಅಲೆಯನ್ನು ವ್ಯಾಪಿಸುತ್ತದೆ ಅಂದರೆ ಅಲೆ ಎಂಬುದಿಲ್ಲ, ತಾನೊಬ್ಬನೇ ಇದ್ದಾನೆ, ತನಗೆ ಇನ್ನೊಂದು ಹೆಸರಿಟ್ಟಿದ್ದಿ ಎಂದು ಅರ್ಥ ಅಷ್ಟೇ. ಹಾಗೆ ವ್ಯಾಪಕತ್ವಾತ್ ಪರಮಾರ್ಥ ಸದ್ರೂಪವೇ ದೇಹ ಪ್ರಪಂಚ ಎಲ್ಲವನ್ನು ವ್ಯಾಪಿಸಿದೆ. ಆದ್ದರಿಂದ ನ ಅನುಭವಾತಿರೇಕೇಣ ಅಸ್ತಿ ಕಿಂಚಿದಪಿ. ಆ ಇರವಿನ ಅನುಭವ, ಅರಿವಿನ ಅನುಭವವನ್ನು ಬಿಟ್ಟು ಯಾವ ಪ್ರಪಂಚವಿಲ್ಲ. ಏಕೆ? ಅದೆಲ್ಲ ತನ್ನ ಅರಿವಿನಲ್ಲೇ, ತನ್ನ ಇರುವಿನಲ್ಲೇ, ತನ್ನ ಅರಿವಿನಲ್ಲೇ ತೋರ್ತಾ ಇದೆ. ಅದನ್ನು ಬಿಟ್ಟು ಅದಕ್ಕಿಂತ ಹೆಚ್ಚು ಯಾವುದೂ ಇಲ್ಲ. ಪ್ರತಿಭಾಸಸ್ತು ವ್ಯಾವಹಾರಿಕ.
ಶರೀರಾದಿ ಸಂಘಾತಸ್ಯ ಸ್ವಾಪ್ನ ಶರೀರಾದಿ ಪ್ರತಿಭಾಸವತ್ ಅನ್ಯಥಾಪ್ಯಪದ್ಯತೆ. ಮತ್ತು ಜ್ಞಾನಿಕೆ ಜಗತ್ತು ಪ್ರಪಂಚ ಕಂಡು ಬರಲ್ಲವ, ವ್ಯವಹಾರ ನಡೆಯುತ್ತಾ ಇದೆಲ್ಲ ಅಂದರೆ ಅದು ವ್ಯಾವಹಾರಿಕ ಪ್ರತಿಭಾಸ. ಇಂದ್ರಿಯ ಮನಸ್ಸುಗಳಿಗೆ ಏನೋ ಇದ್ದಂತೆ ಅನಿಸಿಕೆ, ಅಲ್ಲೇನೂ ಇಲ್ಲ ಅಲ್ಲವೇ, ತಮ್ಮ ಇಂದ್ರಿಯ ಮನಸ್ಸುಗಳ ದೃಷ್ಟಿಗೆ ಅನಿಸುತ್ತದೆ. ಅದೇ ವ್ಯಾವಹಾರಿಕ ದೃಷ್ಟಿ. ಈ ವ್ಯಾವಹಾರಿಕ ದೃಷ್ಟಿಯಾನೇ ಪ್ರಪಂಚ ತೋರುವುದು, అంటే ಇದ್ದಂತೆ ಅನಿಸಿಕೆ. ಪ್ರಪಂಚ ಅಂದರೆ ಪ್ರಪಂಚ ಇದ್ದುಕೊಂಡು ತೋರಲ್ಲ, ಏನೋ ಒಂದು ಇದ್ದಂತೆ ಅನಿಸುತ್ತದೆ ಅಷ್ಟೇ, ಅಲ್ಲೇನಿಲ್ಲ. ತಾನು ಹೋಗುತ್ತಿದ್ದಂತೆ, ಮಾತಾಡುತ್ತಿದ್ದಂತೆ, ಏನೋ ಊಟ ಮಾಡಿದನಂತೆ, ಮತ್ತೆ ಊರಿಗೆ ಹೋದನಂತೆ, ಬಸ್ಸು ಹತ್ತಿದನಂತೆ, ಬೆಂಗಳೂರಿಗೆ ಹೋದನಂತೆ, ಏನೋ ಅಂಗಡಿಯಲ್ಲಿ ಕೊಂಡುಕೊಳ್ಳಬೇಕಿತ್ತು, ಅದನ್ನು ಕೊಂಡುಕೊಂಡು ಮತ್ತೆ ಬಂದನಂತೆ. ಇದೆಲ್ಲ ಅಂದಂತೆ ಅನಿಸಿಕೆ ಬಿಟ್ಟು ಏನಾದ್ರಿ ಎಷ್ಟು ಚೆನ್ನಾಗಿದೆ, ಇದೆಲ್ಲ ಅನಿಸುತ್ತಾ ಇದೆ ಅಷ್ಟೇ. ಆದ್ದರಿಂದ ಪ್ರಪಂಚವೆಲ್ಲ ಆ ಇರವಿನ ಸ್ವರೂಪ ಬ್ರಹ್ಮಕ್ಕಿಂತ ಬಿಡಿಯಾಗಿಲ್ಲ. ತೋರಿದರೆ ಅದು ವ್ಯಾವಹಾರಿಕವೇ ಹೊರತು ನಿಜವಾದ ಆತ್ಮಸ್ವರೂಪವಲ್ಲ. ಆತ್ಮದನ್ನು ಕಲ್ಪಿಸಿ ತೋರ್ತಾ ಇದ್ದೀವಿ, ಕಲ್ಪಿಸಿ ನೋಡ್ತಾ ಇದ್ದೀವಿ. ಕಲ್ಪಿಸಿದಾಗ ಆ ಕಲ್ಪನೆ ಇದ್ದೇ ಇದೆ, ಆ ಕಲ್ಪನೆ ನಿಮಗೆ ಕಂಡು ಬರ್ತದೆ. ಏನೇನು ನಿಮ್ಮ ಕಲ್ಪನೆ ನಿಮಗೆ ಕಂಡು ಬರ್ತದೆ, ಆ ಕಲ್ಪನೆ ಅಧ್ಯಾಸ. ಅದರಿಂದ ಎಲ್ಲ ಕಲ್ಪನೆಗಳನ್ನು ಬಿಟ್ಟು ಸ್ವತಃ ಸಿದ್ಧವಾಗಿರಿ, ಅದು ತಾನೇ ತಾಗಿರುವ ಬ್ರಹ್ಮಕ್ಕೆ ನೀವೇನು ಮಾಡ್ತೀರಿ? ನೀವೇನು ಮಾಡಬೇಕಾಗಿ, ನೀವು ಪ್ರಯತ್ನ ಮಾಡುವುದರೆ ಅನಾವಶ್ಯಕ. ತಾನಿದೆ ಅಂದರೆ ಇದ್ದದ್ದು ತಾನೇ ಇದೆ, ಯಾರೋ ಮಾಡಲಿಲ್ಲ ಅದನ್ನು, ಅದಿರುವುದೇ ಹಾಗೆ. ಅದರಿಂದ ಯಾರೂ ಮಾಡಿದ್ದಲ್ಲ, ಯಾರೂ ಅದನ್ನು ನಾಶ ಮಾಡೋಕ್ಕಾಗಲ್ಲ. ತಾನು ಸ್ವತಃ ಸಿದ್ಧವಾಗಿದೆ ಅಲ್ಲವೇ. ಪ್ರತಿಭಾಸಸ್ತು ವ್ಯಾವಹಾರಿಕ, ಜಗತ್ತಂದಂತೆ ಸುಮ್ಮನೆ ಅನಿಸಿಕೆ. ಅದೇನಾಗುತ್ತದೆ? ಸಂಘಾತಸ್ಯ ಸ್ವಾಪ್ನ ಶರೀರಾದಿ ಪ್ರತಿಭಾಸವತ್ತು. ಸ್ವಪ್ನದಿಂದ ಎಚ್ಚರಗೊಂಡಾಗ ಸ್ವಪ್ನ ಕಂಡು ಬಂತಪ್ಪ ಎಲ್ಲಿದೆ ಅಂದರೆ ಏನೂ ಇಲ್ಲದೆ ಇರುತ್ತದೋ ಹಾಗೆ ಆಗಿಬಿಡುತ್ತದೆ. ಸ್ವಾಪ್ನ ಶರೀರವತ್ತು ಒಳ್ಳೆಯ ಉದಾಹರಣೆ. ಶರೀರೇ ಅಹಮಿತಿ ಪ್ರತ್ಯಯ. ಶರೀರದಲ್ಲಿ ನಾನು ಎಂಬ ಬುದ್ಧಿ ಇದೆ ಅಲ್ಲವೇ? ಪೂರ್ವಪಕ್ಷ ಹೇಳ್ತಾನೆ, ಅಯ್ಯೋ ಶರೀರದಲ್ಲಿ ನಾನು ಕುಳಿತಿದ್ದೇನೆ, ನಾನು ಮಾತಾಡ್ತೇನೆ, ನಾನು ಈ ಊರಿನಿಂದ ಬಂದಿದ್ದೆ ಎಂದು ಹೇಳ್ತೀವಲ್ಲ, ಅಂದರೆ ದೇಹವನ್ನಿಟ್ಕೊಂಡೇ ನಾನು ಮಾತಾಡ್ತಾನೆ, ದೇಹವಿಲ್ಲದಿದ್ದರೆ ಹೇಗೆ? ಇದು ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಶರೀರೇ ಅಹಮಿತಿ ಪ್ರತ್ಯಯಸ್ತು ನೈಸರ್ಗಿಕ ಅವಿದ್ಯಾ ಫಲಮಿತ್ಯವೋಚಂ. ದೇಹವೆಂಬುದು ನಿಜವಾಗಿದ್ದುಕೊಂಡು ಕಂಡು ಬರಲ್ಲ, ಇದ್ದೇ ಎಂದು ಅನಿಸುತ್ತಾ ಇದೆಲ್ಲ ಆ ಅನಿಸಿಕೆನೇ ನಿಮಗೆ ಏನೋ ದೇಹ ಎಂದು ಭಾವನೆ ಮಾಡ್ತಾ ಇದೆ. ಅದಿರುವುದೇ ಅನಿಸಿಕೆ ಸುಮ್ಮನೆ. ಆ ಅನಿಸಿಕೆ ಕಲ್ಪಿತವಾಗುವುದರಿಂದ ಆತ್ಮಸ್ವರೂಪ ದೃಷ್ಟಿಗೆ ಅದೂ ಇಲ್ಲ. ಶರೀರೇ ಅಹಮಿತಿ ಪ್ರತ್ಯಯಸ್ತು ನೈಸರ್ಗಿಕ ಅವಿದ್ಯಾ ಫಲಮಿತ್ಯವೋಚಂ. ಶರೀರದಲ್ಲಿ ಇದು ನಾನು ಎಂದಿಟ್ಕೊಳ್ತಾನೆ ನೋಡಿ ಮನುಷ್ಯ. ಅದು ಕೇವಲ ನಾಟಕದಲ್ಲಿ ಹರಿಶ್ಚಂದ್ರನ ಪಾತ್ರ ಧರಿಸಿದಾಗ ನಾನು ಹರಿಶ್ಚಂದ್ರ ಎಂದು ಹೇಳಿದರೆ ಯಾರು ಹೇಳ್ತಾರೆ? ನಟ ಹೇಳ್ತಾನೆ. ನಟ ನಾನು ಹರಿಶ್ಚಂದ್ರ ಎಂದು ಹೇಳಿದರೆ ಆ ಡೈಲಾಗ್ ಯಾರಿಗೆ ವರ್ತಿಸುತ್ತದೆ? ಇಟ್ ಅಪ್ಲೈಸ್ ಟು ದ ಪಾತ್ರ, ನಾಟ್ ಟು ಹಿಮ್. ಆ ಪಾತ್ರಕ್ಕೆ ಅಪ್ಲೈ ಆಗುತ್ತದೆ, ಅನ್ವಯವಾಗುತ್ತದೆ, ತನಗಾಗಲ್ಲ. ಹಾಗೆ ಶರೀರೇ ಅಹಮಿತಿ ಪ್ರತ್ಯಯಸ್ತು ನೈಸರ್ಗಿಕ ಅವಿದ್ಯಾ ಫಲಂ. ಅದು ಸ್ವಾಭಾವಿಕ ಅವಿದ್ಯಾವೇ ಹೊರತು ಅದು ತಪ್ಪು ಎಂದು ತಿಳ್ಕೊಂಡಾಗ ತಾನಿರುವ ನಿಜಸ್ವರೂಪ ಸಾಕ್ಷಿಯನಕ್ಕೆ ಯಾವ ಅಹಂ ಪ್ರತ್ಯಯ ಇಲ್ಲ, ಯಾವ ಪ್ರದೇಹವೂ ಇಲ್ಲ. ಅದರಿಂದ ನಚಾಯಂಗೌಣ ಪ್ರತ್ಯಯ ಆತ್ಮ ಶರೀರಮಿತಿ ವಿವಿಕ್ತ ಪ್ರತ್ಯಯ ದರ್ಶನಾತ್. ಇದನ್ನು ಗೌಣ ಎಂದು ಸಮ್ ಪೀಪಲ್ ಹೇಳ್ತಾರೆ. ಇದು ಗೌಣ ಅಲ್ಲ, ಇದು ಆವಾಗ ಅನಿಸಿತು, ನಿಜವಾಗಿ ವಿಚಾರ ಮಾಡಿದರೆ ಇಲ್ಲ ಎಂದು ಗೊತ್ತಾಗ್ತದೆ. ತದುಕ್ತಂ ಸೂತ್ರಭಾಷ್ಯಕಾರೇಣ. ಸೂತ್ರಭಾಷ್ಯ ಬರೆದಿರುವ ಶಂಕರಾಚಾರ್ಯರು ಭಾಷ್ಯಕಾರರು ಹೇಳ್ತಾರೆ ನೋಡಿ, ಯಥಾ ಮಂದಾಂಧಕಾರೆ ಸ್ಥಾಣುರಯಂ ಇತ್ಯಗೃಹ್ಯಮಾಣ ವಿಶೇಷೇ ಪುರುಷ ಶಬ್ದ. ಒಂದು ಮಂದಾಂಧಕಾರದಲ್ಲಿ ಒಬ್ಬನು ಹೋಗ್ತಾ ಇದ್ದಾನೆ, ಡಿಮ್ ಲೈಟ್ನಲ್ಲಿ ಹೋಗ್ತಾ ಇರುವಾಗ ಅಲ್ಲೇನೋ ಒಂದೇನೋ ಕಂಡು ಬರ್ತದೆ, ಯಾರೋ ಮನುಷ್ಯ ನಿಂತಿದ್ದಾನೆ ಅನಿಸುತ್ತದೆ. ಅದು ನಿಜವಾಗಿ ನೋಡಿದರೆ ಒಂದು ಕಂಬ ಅಂದರೆ ಒಂದು ಮರವನ್ನು ಅರ್ಧ ಕಟ್ ಮಾಡಿ ಹಾಗೆ ಬಿಟ್ಟರು, ಪೂರ್ತಿ ಕಟ್ ಮಾಡಲಿಲ್ಲ, ಸ್ವಲ್ಪ ಮೇರೆ ಕೊಂಬೆಗಳು ತಗೊಂಡು ಬಿಟ್ರು, ಅದು ಅದೇ ಬಿಟ್ಟರು. ನೋಡಿದರೆ ಏನಪ್ಪ ಈ ಕತ್ತಲೆಯಲ್ಲಿ ಯಾರೋ ಮನುಷ್ಯ ನಿಂತಿದ್ದಾನೆ ಅನಿಸುತ್ತದೆ ಅಲ್ಲವೇ? ಅದು ಭ್ರಮೆ ಅಷ್ಟೇ. ಹಾಗೆ ಸ್ಥಾಣುರಯಮಿತ್ಯ ಅಗೃಶ್ಯಮಾಣ ವಿಶೇಷ ಪುರುಷ ಶಬ್ದ ಪ್ರತ್ಯಯ.
ಯಾವುದು ನಮಗೆ ಬಿಡಿಯಾಗಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲವೋ ಆವಾಗ ಗೌಣ ಹೇಳಬಹುದು. ಇದು ಗೌಣ ಅಲ್ಲ, ಕೇವಲ ಭ್ರಮ ಅಷ್ಟೇ ಹೇಳುವ. ಇದಂ ಶರೀರಂ ಅಯಮಾತ್ಮ ಇತಿ ಚ ವಿವಿಕ್ತ ಪ್ರತ್ಯಯ ದರ್ಶನಾತ್. ಓಕೆ, ಯಥಾ ಮಂದಾಂಧಕಾರೇ ಸ್ಥಾಣುರಿಯಂ ಇತ್ಯಗೃಹಮಾಣ ವಿಶೇಷ. ಇವನು ಕಂಬ ಎಂದು ಅನಿಸಿದಾಗ ಅದು ನಿಜವೇನು ಎಂದು ವಿಮರ್ಶೆ ಮಾಡುವಕ್ಕೆ ಮುಂಚೆ ಆ ಭ್ರಮದಲ್ಲೇ ಇರುತ್ತಾನೆ. ಆವಾಗ ಸ್ಥಾಣು ವಿಷಯವು ಪುರುಷ ಶಬ್ದ ಪ್ರತ್ಯಯವು ಸ್ಥಾಣು ವಿಷಯವು ಯಥಾವಾ ಶಕ್ತಿಕಾಯಾಮ್ ಅಕಸ್ಮಾತ್ ರಜತಮಿತಿ ನಿಶ್ಚಿತವು ಶಬ್ದ ಪ್ರತ್ಯಯವು. ಅಲ್ಲಿ ಕೇವಲ ಪ್ರತ್ಯಯವೇ ಇರುತ್ತೆ ಹೊರತು ವಸ್ತುವೇನಿಲ್ಲ. ಹಾಗೆಯೇ ತದ್ವತ್ ದೇಹಾದಿ ಸಂಗಾತೆ ಅಹಂ ಇತಿ ನಿರುಪಚಾರೇಣ ಶಬ್ದ ಪ್ರತ್ಯಯವು. ಅದರಿಂದ ನಾನು ಅಂದರೆ ಸುಮ್ಮನೆ ಲೋಕ ವ್ಯವಹಾರಕ್ಕೆ ನಾನೆಂಬುದು ಇಟ್ಕೊಂಡು ಮಾತಾಡ್ತೀವಿ, ಅನುಭವ ದೃಷ್ಟಿ ಅದಿಲ್ಲ. ಹಾಗೆ ಅಹಮಿತಿ ನಿರೂಪಚಾರೇಣ ಶಬ್ದ ಪ್ರತ್ಯಯವು ಆತ್ಮಾನಾತ್ಮ ವಿವೇಕೇನ ಉತ್ಪದ್ಯಮಾನವು ಕಥಂ ಗೌಣೀ ಶಕ್ಯೋ ವದಿತುಂ. ಹಿ ಸೇಸ್ ದೇ ಆರ್ ನಾಟ್ ಗೌಣ. ಈ ಅಹಂ ಶಬ್ದ ಎಂಬುದು ಗೌಣ ಅಲ್ಲ, ಇದು ಆತ್ಮಾನಾತ್ಮರ ವಿವೇಕವಿಲ್ಲದಿರುವುದರಿಂದ ಅನಿಸುತ್ತದೆ ಅಷ್ಟೇ. ಆತ್ಮಾನಾತ್ಮ ವಿವೇಕಿನಾಮಪಿ ಪಂಡಿತಾನಾಮಪಿ ಅಜಾವಿಲಾಪನಾಮಿವ ಅಭಿವ್ಯಕ್ತವು ಶಬ್ದ ಪ್ರತ್ಯಯವು ಭವತಃ. ಆತ್ಮಾನಾತ್ಮ ಕುರಿತು ಸ್ವಲ್ಪ ವೇದಾಂತ ಕೇಳಿದವರೆಗೂ ಪಶುಗಳಿಗೆ ವ್ಯತ್ಯಾಸ ಇಲ್ಲ ಎಂದು ಹೇಳ್ತಾ ಇದ್ದಾನೆ. ಸುಮ್ಮನೆ ವೇದಾಂತ ಕೇಳಿ ಪಾಂಡಿತ್ಯಕ್ಕೋಸ್ಕರ ಓದಿದವನಿಗೆ ಏನನ್ನಿಸುತ್ತದೆ? ಆತ್ಮಾನಾತ್ಮ ವಿವೇಕವಿಲ್ಲ. ಆತ್ಮಾನಾತ್ಮ ವಿವೇಕೇನ ಉತ್ಪದ್ಯಮಾನವು ಕಥಂ ಗೌಣವು ಶಕ್ಯಿತು. ಆತ್ಮಾನಾತ್ಮ ವಿವೇಕಿನಾಮಪಿ ಪಂಡಿತಾನಾಂ. ಈವನ್ ಪಂಡಿತರಿಗೆ, ಶಾಸ್ತ್ರ ಓದಿದವರಿಗೂ ಸಹ ನಾನು ದೇಹ ಎಂದು ಬುದ್ಧಿ ಬಿಡುತ್ತಾನೆ ಇಲ್ಲ. ಅವಿವ್ಯಕ್ತವು ಶಬ್ದ ಪ್ರತ್ಯಯ ಭವತಃ ತಸ್ಮಾತ್ ಮಿಥ್ಯಾ ಪ್ರತ್ಯಯ ನಿಮಿತ್ತತ್ವಾತ್ ಶರೀರಸ್ಯ. ಸೊ ನನಗೆ ನಾನು ದೇಹ, ನಾನು ಬುದ್ಧಿಗೆ ದೇಹ ಇದೆ. ದೇಹ ಇಟ್ಕೊಂಡಾಗ ನಾನು ಬುದ್ಧಿ ಇಲ್ಲದಿದ್ದರೆ ದೇಹ ಅನುಭವಕ್ಕೆ ಬರಲ್ಲ. ನೋಡಿ, ನಾನು ಎಂಬ ಅಭಿಮಾನ ಇಟ್ಕೊಳ್ಳದಿದ್ದರೆ ಯಾರಿಗೆ ದೇಹ ಅನುಭವಕ್ಕೆ ಬರಲ್ಲ. ಏಕೆಂದರೆ ತನ್ನ ದೇಹವನ್ನು ತಾನು ಇನ್ನೊಬ್ಬರ ದೇಹ ಹಾಗೆ ನೀನು ಎಂದು ನೋಡೋಕ್ಕಾಗ್ತದೆ? ಆಗಲ್ಲ. ತನ್ನ ದೇಹವನ್ನು ನೀನು ಎಂದು ಯಾರೂ ನೋಡೋಕ್ಕಾಗಲ್ಲ. ನಾನು ಎಂಬ ಅಭಿಮಾನ ರೂಪದಲ್ಲೇ ದೇಹವು ತೋರುತ್ತೆ. ಅಭಿಮಾನ ಬಿಟ್ಟರೆ ದೇಹವೇ ಇಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ದೇಹ ಎಂಬುದು ಒಂದು ಪ್ರತ್ಯಯ ಮಾತ್ರ ಅಷ್ಟೇ. ನಾನು ಎಂಬ ಪ್ರತ್ಯಯದಲ್ಲಿ ಆ ದೇಹವು ತೋರ್ತಾ ಇದೆ. ಈ ಎರಡು ಅರಿವಿನಲ್ಲೇ ತೋರ್ತಾ ಇವೆ. ಅರಿವಿಗಿಂತ ಬಿಡಿಯಾಗಿ ಯಾವುದೂ ಇಲ್ಲ. ಅದರಿಂದ ನನಗೆ ದೇಹವಿದೆ, ನಾನು ಹುಟ್ಟಿದೆ, ನಾನು ಮನುಷ್ಯ ಎಂಬುದು ಯಾರೂ ಹುಟ್ಟಲಿಲ್ಲ. ಅದು ಕೇವಲ ಕಲ್ಪಿತ ಅನಿಸಿಕೆ ಮಾತ್ರವೇ ಹೊರತು ಯಾರೂ ಹುಟ್ಟಲಿಲ್ಲ, ಯಾರಿಗೂ ಜನ್ಮ ಇಲ್ಲ. ಆದ್ದರಿಂದ ಸಶರೀರತ್ವಸ್ಯ ಮಿಥ್ಯಾಜ್ಞಾನ ನಿಮಿತ್ತತ್ವಾತ್ ಸಶರೀರಂ ಅಂದರೆ ಎಂಬಾಡಿಮೆಂಟ್, ಎಂಬಾಡಿಡ್ನೆಸ್. ತನಗೆ ಶರೀರವಂತನು, ನಾನು ಶರೀರದಲ್ಲಿದ್ದೇನೆ, ನಾನೊಬ್ಬ ವ್ಯಕ್ತಿ, ನಾನಿಂಥವನು, ಇದೆಲ್ಲವೂ ಮಿಥ್ಯಾ ಪ್ರತ್ಯಯ. ಇಟ್ ಈಸ್ ಓನ್ಲಿ ಎ ರಾಂಗ್ ನೋಷನ್. ಆ ನೋಷನ್ನಲ್ಲಿದ್ದುಕೊಂಡು ನಿಮಗೆಲ್ಲ ಇದೆ ಅನಿಸುತ್ತಾ ಇದೆ. ನೋಷನ್ ಬಿಡುತ್ತಾ ಇಲ್ಲ. ನೋಷನ್ನೇ ಬಿಟ್ಟರೆ ಅಯ್ಯೋ ಎಲ್ಲ ಹೋಯಿತು, ಇಲ್ಲವೇ ಇಲ್ಲ. ಸಶರೀರ ಸಿದ್ಧಂ ಜೀವತೋಪಿ ವಿದುಷೋ ಅಶರೀರತ್ವಂ ಅತಯೇವ ತತ್ವಜ್ಞಾನಿ. ದೃಷ್ಟಿ ಒಳಗೆ ತಿರುಗಿಸಿ ತಾನು ಬ್ರಹ್ಮ ಎಂದು ತಿಳ್ಕೊಂಡರೆ ತನಗಿಂತ ಬಿಡಿಯಾಗಿ ಪ್ರಪಂಚವಿಲ್ಲ. ಅದರಿಂದ ಪ್ರಪಂಚವನ್ನು ತೆಗೆಯಬೇಕು, ಹೊಡೆಯಬೇಕು, ನಾಶ ಮಾಡಬೇಕು, ಏನು ಬೇಕಾಗಿಲ್ಲ. ಪ್ರಪಂಚವೆಂಬುದು ಒಂದು ದೃಷ್ಟಿ. ಆ ಕನಸನ್ನು ನೀವು ಎಚ್ಚರಗೊಂಡು ಪ್ರಪಂಚ ತಾನೇ ಇಲ್ಲ, ಯಾರೂ ತೆಗೆಯಬೇಕಾಗಿಲ್ಲ, ತಾನೇ ಇಲ್ಲ. ಹಾಗೆ ಇನ್ನೊಂದು ಉದಾಹರಣೆ ಕೊಡ್ತಾ ಇದ್ದಾರೆ ಉಪನಿಷತ್ತೆ. ತದ್ಯಥಾ ಹಿರ್ನಿರ್ವಯನಿ ವಲ್ಮೀಕೆ ಮೃತ ಪ್ರಶಸ್ತ ಶಯೀತ. ಒಂದು ಹಾವು ತನ್ನ ಸುತ್ತಿರುವ, ಹಾವೇ ಹೇಳ್ತೀಯ? ಹಾವು ತನ್ನ ಸುತ್ತು, ಸ್ನೇಕ್, ಸರ್ಪ ತನ್ನ ಸುತ್ತು ಒಂದು ಪದರ ಡೆವಲಪ್ ಆಗ್ತದೆ. 6 ತಿಂಗಳಿಗೊಂದು ಸಲ ಡೆವಲಪ್ ಆಗ್ತದೆ. ಅದೀಗ ಸ್ವಲ್ಪ 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 ಕೆಲವು ದಿನ ಕಲಿಯುತ್ತಾ ಅದು ಎಷ್ಟು ಫೆರೋಷಿಯಸ್ ಇರಲ್ಲ ಹಾವು. ಕೆಲವು ದಿವಸಕ್ಕೆ 6 ತಿಂಗಳಿಗೊಂದು ಸಲ ಅದು ಬಿಟ್ಟು ಬಿಡ್ತದೆ. ಬಿಟ್ಟ ನಂತರ ಆವಾಗ ನೋಡಬೇಕು, ಅದಕ್ಕೆ ಕಣ್ಣು ಚೆನ್ನಾಗಿ ಕಂಡು ಬರ್ತದೆ, ಇಂದ್ರಿಯಗಳೆಲ್ಲ ಚೆನ್ನಾಗಿ ಕಂಡು ಬರ್ತವೆ. ಅಲ್ಲಿ ಸ್ವಲ್ಪ ಶಬ್ದ ಕೇಳಿಸಿದ್ದರೆ ಹೀಗೆ ಹೆಡೆ ಎತ್ತಿ ನಿಂತಿರುತ್ತದೆ. ಏಕೆ? ಅಷ್ಟು ಅಲರ್ಟ್ ಆಗಿರುತ್ತದೆ. ಅದಕ್ಕೆ ಮೇಲೆ ಆ ಪದರ ಇರುವಾಗ ಮಾತ್ರ, ಪದರ ತನ್ನ ಒಳಗಿನಿಂದಲೇ ಡೆವಲಪ್ ಆಗ್ತದೆ. ಅದೇ ಇದಾಗ ಮಾತ್ರ ಏನು ಗೊತ್ತಾಗಲ್ಲ, ಏನು ಹೇಳೋಕ್ಕಾಗಲ್ಲ ಅವರಿಗೆ. ಹಾಗೆ
ಈ ಪದರ ಹೇಗೆ ಇರುತ್ತದೋ ಹಾಗೆ ಈ ದೇಹಾದಿಗಳಲ್ಲಿ ತನಗೇನಿಲ್ಲ, ತಾನವನ್ನು ಬಿಟ್ಟು ಇರುತ್ತಾನೆ ಅಂದರೆ ಅದನ್ನು ಟ್ರಾನ್ಸೆಂಡ್ ಆಗಿರುತ್ತಾನೆ ಅಂತ ಅರ್ಥ. ತದ್ಯತಾ ಹಿ ನಿಲ್ವಯನಿ ವಾಲ್ಮೀಕಿ ಮೃತ ಪ್ರತ್ಯಸ್ಥ. ಹಾವು ಅಲ್ಲಿ ಅದನ್ನು ಬಿಟ್ಟು ಹೋದರೆ ಅದಕ್ಕೆ ಪ್ರಾಣವಿಲ್ಲ. ಯಾವುದನ್ನು ಬಿಟ್ಟು ಹೋಯಿತೋ ತನ್ನ ಶರೀರದ, ಹಾವಿನ ಶರೀರದಲ್ಲಿರುವಂಥ ಆ ಹಾವಿನ ಆಕಾರವೇ ಇರುತ್ತದೆ, ಹಾಗೆ ಬಿಟ್ಟು ಹೋಗ್ತದೆ ಅಷ್ಟೇ. ಬಿಟ್ಟು ಹೋದ ನಂತರ ಅದು ನೋಡೋದೇ ಇಲ್ಲ ಏನೇ ಆಗಲಿ. ವಾಲ್ಮೀಕಿ ಮೃತ ಪ್ರತ್ಯಸ್ಥ. ವಾಲ್ಮೀಕಿ ಅಂದರೆ ಒಂದು ಆ್ಯಂಟಿ ಹಿಲ್, ಒಂದು ಹುತ್ತಯಲ್ಲಿ ಅದು ಇತ್ತು, ನಂತರ ಸತ್ತು ಹೋಯಿತು, ಅಲ್ಲೇ ಇದ್ದು ಬಿಟ್ಟಿದೆ. ಶಯೀತ ಏವಮೇವ ಇದಂ ಶರೀರೇ ಶೇತೆ. ಹಾಗೆ ಇವನು ಶರೀರವನ್ನು ಬಿಟ್ಟು ನಿಂತಿರುತ್ತಾನೆ ಹೊರತು ಶರೀರಕ್ಕೆ ಅಂಟುಕೊಂಡು ಶರೀರವೇ ತಾನು ಎಂಬುದು ನಿಜವಲ್ಲ. ಅಥಾಯಂ ಅಶರೀರೋ ಅಮೃತೋ ಪ್ರಾಣೋ ಬ್ರಹ್ಮೈವ ತೇಜಃ. ಅಶರೀರ ಪ್ರಾಣ ಜೀವನ್ಮುಕ್ತ ಜ್ಞಾನಿಗೆ ಸದ್ಯೋಮುಕ್ತಿ ಎಂದು ಅರ್ಥ. ಜೀವನ್ಮುಕ್ತಿ ಅಂದರೆ ಅಷ್ಟೇ. ಅಂದರೆ ತನ್ನ ಶರೀರವು ನಾನು ಎಂದು ಅಭಿಮಾನ ಬಿಟ್ಟು ಇರುತ್ತಾನೆ. ಅತಯೇವ ಕರಣಾದಿ ವ್ಯಾಪಾರ ಇತರತ್ವ ಮಿಥ್ಯೈವ ಜ್ಞಾನಿ ದೃಷ್ಟ್ಯ. ಈ ಕರಣಾದಿ ವ್ಯಾಪಾರ ದೃಷ್ಟಿ ಇದು ಸ್ವಲ್ಪ ಇದೆ ಪ್ಯಾರಾಗ್ರಾಫ್, ಇದು ನಾಳೆ ಹೇಳೋಣ, ಟೈಮ್ ಆಯಿತು. ಈ ಪಾಯಿಂಟ್ ಚೆನ್ನಾಗಿದೆ. ಆಯಿತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.